ಭಗವಂತ ಧಾರ್ಮಿಕನಾದ ಜೀವ ಸಾಯುವ ಕಾಲದಲ್ಲಿ ತಾನು ಮಾಡಬೇಕಾದ ದಾನಗಳ ಬಗ್ಗೆ ವರ್ಣನೆ ಮಾಡ್ತಾ 8 ದಾನಗಳು, ಅದರಲ್ಲಿ ಕಡೆಯದಾದ ಗೋದಾನವನ್ನು ವರ್ಣನೆ ಮಾಡ್ತಾ ಹೇಳ್ತಾ ಇದ್ದ. ಕಥಿತಾಯ ಮಯಾ ಪೂರ್ವಂ ತವ ವೈತರಣಿ ನದಿ. ಹಿಂದೆ ಗರುಡ ದಕ್ಷಿಣ ಮಾರ್ಗದಲ್ಲಿ ಹೋಗುವ ಪಾಪಿ ಜೀವನಿಗೆ ಅಲ್ಲಿ ಬರುವಂತಹ ವೈತರಣಿಯ ಬಗ್ಗೆ ನಿಂಗೆ ಹೇಳಿದ್ದೇನೆ. ತಸ್ಯ ಉದ್ಧರಣೋಪಾಯಂ ಗೋದಾನಂ ಕಥಯಾಮಿತೆ. ಅದನ್ನು ದಾಟುವ ಬಯಕೆ ಇದ್ದವ ಗೋದಾನ ಮಾಡಬೇಕಾದ ವಿಧಾನವನ್ನು ಈಗ ಹೇಳ್ತೇನೆ ಅಂತ. ನಿಜವಾಗಿ ಈ ಗೋದಾನದ ಪ್ರೋಗ್ರಾಮ್ ಗರುಡನ ಮನೇಲಿ ಇಲ್ಲ. ಗರುಡನಿಗೆ ಅಪ್ಪ ಸಾಯೋದಿಲ್ಲ, ಅವನೇನು 6.5 ತಿಂಗಳು 5.5 ತಿಂಗಳು ಮತ್ತು ಯಾರಿಗಿದೆ ಅಂದರೆ ಅವನ ನೆಪದಲ್ಲಿ ನಮಗೆಲ್ಲ ಭಗವಂತ ಹೇಳ್ತಾನೆ. ಕೃಷ್ಣಂ ವಾ ಪಾಟಲಾಂ ವಾಪಿ ಧೇನುಂ ಕುರ್ಯಾದಲಂಕೃತಾಂ ಸ್ವರ್ಣಶೃಂಗೀಂ ರೌಪ್ಯ ಕುರಾಂ ಕಾಂಸ್ಯ ಪಾತ್ರ ಉಪದೋಹಿನೀಂ. ಕಪ್ಪು ಬಣ್ಣ ಅಥವಾ ಕಂದು ಬಣ್ಣ ಇಂತಹ ಒಂದು ಆಕಳನ್ನು ಕ್ರಯ ಕೊಟ್ಟು ಮೊದಲು ನಾವು ಪಡಿಬೇಕು. ಅದಕ್ಕೆ ಸ್ನಾನಾದಿಗಳನ್ನು ಮಾಡಿಸಿ ಉತ್ತಮವಾದ ವಸ್ತ್ರ ಆಭರಣಗಳಿಂದ ಅದನ್ನು ಅಲಂಕಾರ ಮಾಡಬೇಕು. ಅದಕ್ಕೆ ಬಂಗಾರದ ಕೋಡುಗಳಿರಬೇಕು, ಬೆಳ್ಳಿಯ ಖುರಗಳು, ಅದರದ್ದು ಗೊರಸು ಅಂತ ಏನಂತಾರೆ 4 ಕಾಲು ಅದಕ್ಕಿರಬೇಕು. ಹಾಲು ಕರೀಲಿಕ್ಕೆ ಒಂದು ಕಂಚಿನ ಪಾತ್ರೆಯನ್ನು ಅದರ ಜೊತೆ ಕೊಡಬೇಕು. ಕೃಷ್ಣ ವಸ್ತ್ರಯುಗ್ಮಚ್ಛನ್ನಾಂ ಕಂಠಾಘಂಟಾಗಂ ಸಮನ್ವಿತಾಂ ಕಾರ್ಪಸೋಪರಿ ಸಂಸ್ಥಾಪ್ಯ ತಾಮ್ರಪಾತಂ ಸಚೈಲಕಂ. 2 ಶ್ಯಾಮಲ ಬಣ್ಣದ ವಸ್ತ್ರವನ್ನು ಹಸುವಿಗೆ ಹೊದಿಸಬೇಕು. ಕೊರಳಲ್ಲಿ ಗಂಟೆಯನ್ನು ಕಟ್ಟಿರಬೇಕು. ಹತ್ತಿಯ ಮೇಲೆ ವಸ್ತ್ರದ ಸಹಿತವಾದ ಒಂದು ತಾಮ್ರದ ಪಾತ್ರೆಯನ್ನು ಅಲ್ಲಿ ಸ್ಥಾಪನೆ ಮಾಡಿ ಕಲಶವನ್ನಿಟ್ಟು ಅದರ ಮೇಲೆ ಒಂದು ಲೋಹದ ದಂಡ, ಅದರಿಂದ ಸಹಿತವಾದ ಸುವರ್ಣದ ಯಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು. ಯಮಂ ಹೈಮಂ ನ್ಯಸೆತ್ತತ್ರ ಲೋಹದಂಡ ಸಮನ್ವಿತಂ. ಆ ಕಂಚಿನ ಪಾತ್ರೆಯಲ್ಲಿ ಕಾಂಸ್ಯ ಪಾತ್ರೆ ಘೃತಂ ಕೃತ್ವಾ ಸರ್ವಂ ತಸ್ಯೋಪರಿನ್ಯಸೇತ್. ತುಪ್ಪದಿಂದ ತುಂಬಿದ ಒಂದು ಪಾತ್ರೆ, ಅದರಲ್ಲಿ ತುಪ್ಪ ತುಂಬಬೇಕು. ನಾವಮಿಕ್ಷುಮಯೀಂ ಕೃತ್ವಾ ಪಟ್ಟಸೂತ್ರೇಣ ವೇಷ್ಟಯೇತ್ ಗರ್ತಂ ವಿದಾಯ ಸಜಲಂ ಕೃತ್ವಾ ತಸ್ಮಿನ್ ಕ್ಷಿಪೇತ್ತರಿಂ. ಒಂದು ಕಂದಕವನ್ನು ತೋಡಿ ಅದನ್ನು ನೀರಿನಿಂದ ತುಂಬಿದರೆ ಅದನ್ನೇ ವೈತರಣಿ ಅಂತ ತಿಳಿದು ಅದರಲ್ಲಿ ಕಬ್ಬುಗಳಿಂದ ಮಾಡಿದ ದೋಣಿಯನ್ನು ವಸ್ತ್ರದಿಂದ ಸುತ್ತಿ ತೇಲಿಬಿಡಬೇಕಂತ. ತಸ್ಯೋ ಪರಿಸ್ಥಿತಾಂ ಕೃತ್ವಾ ಸೂರ್ಯದೇಹ ಸಮುದ್ಭವಾಂ ಧೇನುಂ ಸಂಕಲ್ಪಯೇತ್ ತತ್ರ ಯಥಾಶಾಸ್ತ್ರವಿಧಾನತಃ. ಆ ದೋಣಿಯ ಮೇಲೆ ಸೂರ್ಯನ ಮೂರ್ತಿಯನ್ನು ಇಡಬೇಕು. ಅದರ ಮುಂದೆ ಗೋದಾನದ ಸಂಕಲ್ಪವನ್ನು ಯಥಾವಿಧಿ ಯಥಾಶಕ್ತಿ ಆಚರಣೆ ಮಾಡಬೇಕು. ಸಾಲಂಕಾರಿಣಿ ವಸ್ತ್ರಾಣಿ ಬ್ರಾಹ್ಮಣಾಯ ಪ್ರಕಲ್ಪಯೇತ್ ಪೂಜಾಂ ಕುರ್ಯಾದ್ವಿಧಾನೇನ ಗಂಧಪುಷ್ಪಾಕ್ಷತಾದಿಭಿಃ. ಅನಂತರ ಒಬ್ಬ ಬ್ರಾಹ್ಮಣ ದಂಪತಿಗಳನ್ನು ಕೂಡಿಸಿ ವಸ್ತ್ರ ಸಹಿತ ಗಂಧಾಕ್ಷತೆಗಳನ್ನು ಕೊಟ್ಟು ಅವರಿಗೆ ಪೂಜೆ ಮಾಡಬೇಕು. ಪುರಸ್ಕೃತ್ಯ ತಥೋ ವಿಪ್ರಂ ಇಮಂ ಮಂತ್ರಂ ಮುದೀರಯೇತ್. ಯಜಮಾನನಾದವ, ದಾನ ಕೊಡುವವ ಆಕಳ ಬಾಲವನ್ನು ಕೈಯಲ್ಲಿ ಹಿಡಿಬೇಕು. ಅದನ್ನು ಬ್ರಾಹ್ಮಣನ ಮುಂದೆ ಕರೆದು
ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಅವನ ಕೈಯಲ್ಲಿಟ್ಟು ದೇವರಲ್ಲಿ ಈ ರೀತಿ ಪ್ರಾರ್ಥನೆ ಮಾಡಬೇಕಂತ. ಭವಸಾಗರ ಮಗ್ನಾನಾಂ ಶೋಕತಾಪೋರ್ಮಿ ದುಃಖಿನಾಂ ತ್ರಾತಾ ತ್ವಂ ಹಿ ಜಗನ್ನಾಥ ಶರಣಾಗತ ವತ್ಸಲಃ. ಇಡೀ ಜೀವನದ ಒಳಗೆ ತಾಪ ಮತ್ತು ಶೋಕ, ಸಂತಾಪ ಮತ್ತು ಶೋಕ ಇದರಲ್ಲಿ ಬಿದ್ದು ಒದ್ದಾಡುವಂತಹ ಜೀವಿಯನ್ನು ಇದೇ ಊರ್ಮಿ ಅಂದರೆ ಅಲೆಗಳು ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ. ಇದರಲ್ಲಿ ದುಃಖಿತರಾದವರು ಯಾರು ನಿನ್ನಲ್ಲಿ ಶರಣು ಬರ್ತಾರೆ ಅವರಲ್ಲಿ ವಾತ್ಸಲ್ಯ ತೋರುವವ ನೀನು. ಇದನ್ನೇ ನಂಬಿದ್ದೇನೆ, ನಾನು ನಿನಗೆ ಶರಣು ಬಂದಿದ್ದೇನೆ ಅಂತ ಭಗವಂತನಲ್ಲಿ ಶರಣಾಗತಿಯನ್ನು ಮಾಡ್ತಾ ಆ ಬಂದಿರುವ ಬ್ರಾಹ್ಮಣನ ಒಳಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ವಿಷ್ಣು ರೂಪ ದ್ವಿಜಶ್ರೇಷ್ಠ ಮಾಮುದ್ಧರ ಮಹೀಸುರ ಸದಕ್ಷಿಣಾಮಯ ದತ್ತಂ ತುಭ್ಯಂ ವೈತರಣೀ ನಮಃ. ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾದ ಹೇ ಬ್ರಾಹ್ಮಣ, ನೀನು ನನ್ನನ್ನು ಉದ್ಧಾರ ಮಾಡು. ದಕ್ಷಿಣೆ ಸಹಿತವಾದ ಈ ಗೋದಾನವನ್ನು ಮಾಡ್ತಾ ಇದ್ದೇನೆ, ಇದು ವೈತರಣಿ ಗೋದಾನ ಅಂತ ಸ್ವೀಕಾರ ಮಾಡಿ ನನಗೆ ಅನುಗ್ರಹ ಮಾಡು. ನನ್ನ ಪಿತೃಗಳು ಅನಾಯಾಸವಾಗಿ ಯಾವುದೇ ಆಯಾಸವಿಲ್ಲದೆ ದುಃಖ ಇಲ್ಲದೆ ಆ ವೈತರಣಿಯನ್ನು ದಾಟುವಂತೆ ನೀನು ಅನುಗ್ರಹ ಮಾಡು. ಆ ವೈತರಣಿ ನದಿಯನ್ನು ಈ ಸಂದರ್ಭದಲ್ಲಿ ಗೋದಾನ ಮಾಡುವಾಗ ಪ್ರಾರ್ಥನೆ ಮಾಡಿಕೊಳ್ಬೇಕಂತೆ. ಯಮ ಮಾರ್ಗೆ ಮಹಾಘೋರೆ ತಾಂ ನದೀಂ ಶತಯೋಜನಾಂ ತರ್ತು ಕಾಮೋ ದದಾತ್ಮೇತಾಂ ತುಭ್ಯಂ ವೈತರಣೀ ನಮಃ. ಘೋರವಾದ ಆ ಯಮಲೋಕದ ಮಾರ್ಗದಲ್ಲಿ 100 ಯೋಜನಕ್ಕೂ ಮಿಕ್ಕು ವಿಸ್ತೀರ್ಣವಾದ ವೈತರಣಿ ನದಿಯನ್ನು ದಾಟುವ ಇಚ್ಛೆಯಿಂದ ಈ ಗೋದಾನವನ್ನು ಮಾಡ್ತಾ ಇದ್ದೇನೆ, ನಿನಗೆ ನಮಸ್ಕಾರ ಅಂತ ಬ್ರಾಹ್ಮಣನಿಗೆ ಹೇಳಬೇಕು. ಕೊಟ್ಟ ಧೇನುವನ್ನು, ಹಸುವನ್ನು ಪ್ರಾರ್ಥನೆ ಮಾಡಬೇಕು. ಧೇನುಕೆ ಮಾಂ ಪ್ರತೀಕ್ಷಸ್ವ ಯಮದ್ವಾರೆ ಮಹಾಪಥೇ ಉತ್ತಾರಣಾರ್ಥಂ ದೇವೇಶಿ ವೈತರಣ್ಯೈ ನಮೋಸ್ತುತೇ. ಗೋವನ್ನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಭಯಂಕರವಾದ ಯಮಲೋಕದ ಮಾರ್ಗದಲ್ಲಿ ವೈತರಣಿ ನದಿ ಇದೆ, ಅದನ್ನು ನಾ ದಾಟಬೇಕು. ನೀನು ನನ್ನನ್ನು ಕಾಯ್ತಾ ನಾನು ಯಾವಾಗ ಬರ್ತೇನೋ ಅಂತ ನನ್ನ ಸಲುವಾಗಿ ಆ ನದಿಯ ಬಳಿ ನೀನು ಪ್ರತೀಕ್ಷಸ್ವ, ನನಗೋಸ್ಕರ ಕಾಯಬೇಕು. ನೀನು ಆ ವೈತರಣಿಯ ನದಿಯ ಆಚೆಗೆ ನನ್ನನ್ನು ಕೊಂಡೊಯ್ಯಬೇಕು. ನೀನೇ ನನ್ನನ್ನು ದಾಟಿಸಲಿಕ್ಕೆ ಯೋಗ್ಯಳಾದವಳು. ನಿನ್ನನ್ನು ಬಿಟ್ಟರೆ ಮತ್ತಾರೂ ನನಗೆ ದಾಟಿಸುವವರಿಲ್ಲ. ಅಂತಹ ನಿನಗೆ ನಮಸ್ಕಾರ ಮಾಡ್ತೇನೆ. ಆ ಸಂದರ್ಭದಲ್ಲಿ ಹೇಳಬೇಕು, ಎಲ್ಲ ಭಯಗಳಿಂದ ಎಲ್ಲ ಪಾಪಗಳಿಂದ ಮುಕ್ತನಾಗಬೇಕಾದರೆ ಗೋವುಗಳ ಮಧ್ಯೆ ವಾಸ ಮಾಡಬೇಕಂತೆ. ಹಿಂದೆ ಮುಂದೆ ಗೋವುಗಳಿತ್ತು ಅಂದರೆ ನಿಮಗೆ ಯಾವ ಆಪತ್ತೂ ಇಲ್ಲ. ಯಾಕಂದರೆ ಗೋವಿನ ಹಿಂದೆ ಮುಂದೆ ಗೋಪಾಲಕ ಇದ್ದಾನೆ, ಗೋವಿನ ಒಳಗೆ ಎಲ್ಲ ದೇವತೆಗಳು ಇದ್ದಾರಾದ ಕಾರಣ ನಮ್ಮ ಇಕ್ಕೆಲಗಳಲ್ಲಿ ಹಿಂದೆ ಮುಂದೆ ಗೋವು ಇಟ್ಕೊಳ್ಬೇಕಂತ. ಇಟ್ಕೊಳ್ಬೇಕಾದ್ರೆ ಇರಬೇಕಾದ್ರೆ ಕೊಟ್ಟಿರಬೇಕಲ್ಲ. ಕೊಟ್ಟ ಗೋವನ್ನು ಕೇಳ್ಕೊಳ್ಬೇಕು. ಈ ಮಾರ್ಗದಲ್ಲಿ ಮುಂದೆ ನಾ ಎಲ್ಲಿ ಹೋದರೂ ಮುಂದೆ ನೀನಿರು, ಹಿಂದೆ ನೀನಿರು, ಯಾರು ನನ್ನನ್ನು ಏನೂ ಮಾಡಲಿಕ್ಕಾಗೋಲ್ಲ. ಯಾರು ಗೋಬ್ರಾಹ್ಮಣರ ರಕ್ಷಣೆಯ ಒಳಪಟ್ಟಿರ್ತಾನೆ ಅವರ ಮೇಲೆ ದೇವರು ಕೈ ಮಾಡಲ್ಲ.
ನಾವೆಲ್ಲ ಒಂದು ಕಥೆಯನ್ನು ಭಾಗವತದಲ್ಲಿ ಕೇಳಿದ್ದೇವೆ. ಅದಿತಿ ತಾನು ಪಯೋವ್ರತವನ್ನು ಮಾಡ್ತಾಳೆ. ಅದಕ್ಕೆ ಫಲರೂಪವಾಗಿ ಪರಮಾತ್ಮ ಅವಳ ಅಕ್ಷಿಗೋಚರನಾಗ್ತಾನೆ, ಕಣ್ಣಿ ಮುಂದೆ ನಿಂತಿದ್ದಾನೆ. ತಾಯಿಗೆ ಭಗವಂತ ಹೇಳ್ತಾನೆ, ಅಮ್ಮ ನೀನು ಈ ಕಠಿಣವಾದ ಪಯೋವ್ರತ ಯಾಕೆ ಮಾಡಿದೆ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅದೆಲ್ಲ ನನಗೆ ಗೊತ್ತು ಅಂತ. ನಿನ್ನ ಮನಸ್ಸಿನಲ್ಲಿ ನಿನ್ನ ಮಕ್ಕಳು ಕಳೆದುಕೊಂಡ ಸಂಪತ್ತನ್ನು ಮರಳಿ ಪಡಿಬೇಕು, ಸ್ಥಾನವನ್ನು ಮರಳಿ ಪಡಿಬೇಕು. ನಿನ್ನ ಮಗ ಇಂದ್ರ, ಅವನ ಸ್ಥಾನ ಅವನ ಸಮ್ಮಾನವನ್ನು ನಿನ್ನ ಸವತಿಯ ಮಕ್ಕಳಾದ ದೈತ್ಯರು ಅಪಹಾರ ಮಾಡಿದ್ದಾರೆ, ಬಲಿಯೇ ಮೊದಲಾದವರು. ಅದು ಮರಳಿ ನಿನ್ನ ಮಕ್ಕಳ ಪಾಲಿಗೆ ಬರಬೇಕತ್ತಾನೇ ನಿನ್ನ ಆಸೆ. ಆದರೆ ಈಗ ಅರ್ಜೆಂಟ್ ಮಾಡಬೇಡ, ಯಾಕಂದರೆ ಆ ಬಲಿಚಕ್ರವರ್ತಿ ಬ್ರಾಹ್ಮಣರ ರಕ್ಷಣೆಯಲ್ಲಿ ಶುಕ್ರಾಚಾರ್ಯರ ಕೃಪಾ ಪೋಷಿತನಾಗಿದ್ದಾರೆ. ಯಾರು ಬ್ರಾಹ್ಮಣರ ಕೃಪೆಗೆ ಆಶೀರ್ವಾದಕ್ಕೆ ಒಳಗಾಗಿರ್ತಾರೆ ಅವ್ರ ಮೇಲೆ ನಾನು ಕೈ ಮಾಡೋಲ್ಲ. ಇದು ಭಗವಂತ ಆಡಿದ ಮಾತು. ಹಾಗಾದರೆ ಯಮನ ಮಾರ್ಗದಲ್ಲಿ ಪಾಪ ಮಾಡಿದ ನಮಗೆ ಯಾವ ಪ್ರಾಬ್ಲಮ್ ಬರಬಾರ್ದು ಅಂತಾದರೆ ಭಕ್ತಿಯಿಂದ ಗೋದಾನ ಮಾಡಿ ಗೋವನ್ನು ಈ ರೀತಿ ಪ್ರಾರ್ಥನೆ ಮಾಡಬೇಕಂತೆ. ಗಾವೋ ಮೇ ಅಗ್ರತಃ ಸಂತು ಗಾವೋ ಮೇ ಸಂತು ಪೃಷ್ಠತಃ ಗಾವೋ ಮೇ ಹೃದಯೇ ಸಂತು ಗವಾಂ ಮಧ್ಯೆ ವಸಾಮ್ಯಹಂ. ಹೇ ಗೋವೆ, ಆಕಳೆ ನನ್ನ ಮುಂದೆ ಇರು, ನನ್ನ ಹೃದಯದಲ್ಲಿರು, ನನ್ನ ಹಿಂದೆ ಇರು. ನಾನು ಆಕಳುಗಳ ಮಧ್ಯದಲ್ಲಿ ವಾಸ ಮಾಡಿಬಿಡ್ತೇನೆ. ಯಾಕಂದರೆ ಎಲ್ಲ ದೇವತೆಗಳು ನಿನ್ನಲ್ಲೇ ವಾಸ ಮಾಡ್ತಾರೆ. ಸ್ವಯಂ ಭಗವಂತನ ದಾಸಿ ಮಹಾಲಕ್ಷ್ಮಿ ಅವಳು ನಿನ್ನಲ್ಲಿದ್ದಾಳೆ. ಅವಳಿಗೆ ಸರ್ವಮಂಗಲ ಮಾಂಗಲ್ಯೆ ಅಂತ ಮಂಗಳಮಯಳವಳು. ಅಂಥ ಮಂಗಳಮಯಳಿಂದ ಯುಕ್ತಳಾದ ನಿನ್ನ ಜೊತೆಗಿದ್ದರೆ ನನಗೆ ಅಮಂಗಳ ಎಲ್ಲಿ ಆಗತ್ತೆ? ನನಗೆ ಅಮಂಗಳವೇ ಆಗೋಲ್ಲ. ಯಾಕಂದರೆ ನೀನು ಮಂಗಳ ಸ್ವರೂಪಳಾದ ಮಹಾಲಕ್ಷ್ಮಿಯ ಮೊದಲಾದ ಎಲ್ಲ ದಿವ್ಯ ದೇವತೆಗಳ ಸನ್ನಿಧಾನದಿಂದ ಯುಕ್ತಳಾದವಳು. ನಿನ್ನ ಮಧ್ಯದಲ್ಲಿದ್ದರೆ ಸಾಕು, ಎಲ್ಲ ಪಾಪಗಳು ಪರಿಹಾರ ಆಗತ್ತಂತೆ. ಬೆಳಗಾತ ಎದ್ದು ಒಂದು ಗೋವನ ದರ್ಶನ ಮಾಡಿಬಿಟ್ರೆ ಸಾಕು, ಕಂಡ ಗೋವುಗಳಿಗೆ ಒಂಚೂರು ಮೈ ದಡವು ಬಿಟ್ಟರೆ ಸಾಕು, ಒಂದು ಹಿಡಿ ಮುಷ್ಟಿ ಗ್ರಾಸ ಹಾಕಿಬಿಟ್ರೆ ಸಾಕು, ಇಷ್ಟು ಪುಣ್ಯ ಬರುತ್ತೆ, ಅದು ಲೆಕ್ಕವೇ ಇಲ್ಲ ಅಂತ. ಯಾ ಲಕ್ಷ್ಮೀ ಸರ್ವಭೂತಾನಾಂ ಯಾಚ ದೇವೇ ಪ್ರತಿಷ್ಠಿತ ಧೇನುರೂಪೇಣ ಸಾ ದೇವಿ ಮಮ ಪಾಪಂ ವ್ಯಪೋಹತು. ಎಲ್ಲ ಭೂತಗಳಲ್ಲಿ ಇಂದ್ರಾದಿಗಳಲ್ಲಿ ದೇವೇಂದ್ರಾದಿಗಳಲ್ಲಿ ವಾಸಿಸುವ ಲಕ್ಷ್ಮಿ ಅವರ ಭೂತಿಗೆ, ಅವರ ಸಂಪತ್ತಿಗೆ, ಅವರ ಮಂಗಳಕ್ಕೆ ಕಾರಣಳಾಗಿ ಅವರೆಲ್ಲರಲ್ಲಿ ಲಕ್ಷ್ಮಿ ವಾಸ ಮಾಡ್ತಾ ಇದ್ದಾಳೆ. ಆ ದೇವಿ ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಎಲ್ಲ ಪಾಪ ಪರಿಹಾರ ಮಾಡುವ ಸಾಮರ್ಥ್ಯ ಅವಳ ಸನ್ನಿಧಾನದಿಂದ. ಈ ಕಥೆ ಏನಂದರೆ, ಲಕ್ಷ್ಮಿ ಎಲ್ಲಿದ್ದಾಳೋ ಅಲ್ಲಿ ಯಾರಿರ್ತಾರೆ? ನಾರಾಯಣ ಇದ್ದೇ ಇದ್ದಾನೆ. ಯಾಕಂದರೆ ಅವ್ಯಾಕೃತ ಗೃಹಸ್ಥರು, ಎಡಬಿಡದ ದಂಪತಿಗಳವರು, ಯಾವಾಗಲೂ ಒಟ್ಟಿಗೆ ಇರೋರು. ಒಡೆಯನಿದ್ದಲ್ಲಿ ಮಡದಿ ಬರುವುದು, ಮಡದಿ ಇದ್ದಲ್ಲಿ ಒಡೆಯ ಕೃಷ್ಣ ಇರುವುದು, ಇದೆಲ್ಲ ಕ್ರಮ. ಆದ್ದರಿಂದ ನಿನ್ನ ಮಧ್ಯದಲ್ಲಿ, ನಿನ್ನ ಸನ್ನಿಧಾನದಲ್ಲಿ ನಾನಿತ್ತಂತಾದರೆ ನನ್ನ ಎಲ್ಲ ಪಾಪಗಳ ಪರಿಹಾರ ಆಗತ್ತೆ. ಆ ಕಾರಣ ನಿನ್ನನ್ನು ನನ್ನ ಮುಂದೆ ಬರುವ ಅಮಂಗಳಗಳ ನಿವೃತ್ತಿಗಾಗಿ ಬ್ರಾಹ್ಮಣ ರೂಪಿಯಾದ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ದೇನೆ. ನೀವು ನೋಡಿ, ದೇವರಿಗೆ ಏನು ಕೊಡ್ತೀರಿ? ಕೊಟ್ಟುದ ಮರಳಿ ತನಗರ್ಪಿಸಲು ಅನಂತ ಮಡಿ ಮಾಡಿಕೊಡುವ. ನೀವು ಒಳ್ಳೆ ಸದ್ಬುದ್ಧಿಯಿಂದ ಇಲ್ಲಿ ಒಂದು ಗೋವನ್ನು
ಯಾರಿಗಾದರೂ ಕೊಡಿ, ಸತ್ಪಾತ್ರರಿಗೆ ಹುಡುಕಿ ಕೊಡಿ. ಕೊಡುವಾಗ ಆ ಸತ್ಪಾತ್ರ ಒಳಗೆ, ಪಾತ್ರರ ಒಳಗೆ ಸತ್ ಸಮೀಚೀನವಾದ ಜ್ಞಾನಾನಂದ ದೇಹವಾಗಿ ಉಳ್ಳ ಭಗವಂತ ಇದ್ದಾನೆ. ಆ ದೇವರು ಪ್ರೀತನಾಗಲಿ ಅಂತ ಕೊಟ್ರಿ, ದೇವರಿಗೆ ತಲುಪ್ತು. ಅದು ನಿಮಗೆ ಅಂತ್ಯಕಾಲದಲ್ಲಿ ಯಮನ ಮಾರ್ಗದಲ್ಲಿ ಅನಂತ ಗೋವುಗಳಾಗಿ, ಆ ಗೋವುಗಳ ಮಧ್ಯೆ ನೀವಿದ್ದು ಎಲ್ಲ ಅಮಂಗಳಗಳನ್ನು ದಾಟಿ ಭಗವಂತನ ಮನೆಗೆ ಹೋಗ್ಲಿಕ್ಕಾಗತ್ತೆ. ಇತಿ ಮಂತ್ರೈಶ್ಚ ಸಂಪ್ರಾರ್ಥ್ಯ ಸಾಂಜಲಿದ್ದೇನು ಕಾಮ್ಯಮಂ ಸರ್ವಂ ಪ್ರದಕ್ಷಿಣೀಕೃತ್ಯ ಬ್ರಾಹ್ಮಣಾಯ ನಿವೇದಯೇತ್. ಈ ಮಂತ್ರಗಳಿಂದ ಆಕಳಿಗೆ, ಯಮರಾಜನಿಗೆ ಪ್ರಾರ್ಥನೆ ಮಾಡಿ, ಪ್ರದಕ್ಷಿಣೆ ಮಾಡಿ, ಆ ಎಲ್ಲವನ್ನು ಬ್ರಾಹ್ಮಣರಿಗೆ ನಿವೇದನೆ ಮಾಡಿ. ಏವಂ ದದ್ಯಾದ್ವಿಧಾನೇನ ಯೋಗಾಂ ವೈತರಣೀಂ ಖಗಾ ಸಯಾತಿ ಧರ್ಮ ಮಾರ್ಗೇಣ ಧರ್ಮರಾಜ ಸಭಾಂತರೇ. ಏವಂ ದದ್ಯಾತ್ ವಿಧಾನೇನ. ಗೋದಾನ ಮಾಡುವಾಗ ದಾನ ಮಾಡೋದು ಎಷ್ಟು ಮುಖ್ಯವೋ ಅದು ವಿಧಿ ಪುರಸ್ಸರವಾಗಿ ಮಾಡೋದು ಅಷ್ಟೇ ಮುಖ್ಯ. ಏನೋ ಗೋವು ತೊಗೊಂಡಿದ್ದೀವಿ ಅಂತ ಸುಮ್ಮನೆ ಅರ್ಶಿನ ಕುಂಕುಮ ಪೂಜೆ ಮಾಡಿ ಆಚಾರ್ಯ ಕರೆದು ಅವ್ರ ಕೈಲಿಟ್ಟು ನೀರು ಹುಯ್ದು ನೀವೇ ತೊಗೋಬೇಕು ಸ್ವಾಮಿ ಉದ್ಧಾರ, ಬರೀ ಕನ್ನಡದಲ್ಲೆಲ್ಲ ಹೇಳಿದ್ರೆ ಆಗಲ್ಲ, ಸುಮ್ಮ ಕೈ ಮುಗಿದ್ರೆ ಆಗಲ್ಲ. ಅದಕ್ಕೆಲ್ಲ ಒಂದು ಕ್ರಮ ಇದೆ. ಗೋದಾನ, ವೈತರಣಿ ಗೋದಾನ ವಿಧಿ ಅಂತಲೇ ಇದೆ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ, 1 ಗಂಟೆ ಮಿನಿಮಮ್ ಬೇಕದು ಮಾಡಲಿಕ್ಕೆ. ನಾವು ಎಂಥದ್ದು ಮಾಡ್ತೀವೋ ಅಂಥದ್ದೇ ಎಲ್ಲ ನಿಮಗೆ ಸಿಗುತ್ತೆ. ಕಂತೆಗೆ ತಕ್ಕ ಬಂತೆ ಅಂತ. ನಮ್ಮದು ಇಂಟ್ರೆಸ್ಟ್ ಎಂಥದ್ದೋ, ನಮ್ಮದು ಧನ ಎಂಥದ್ದೋ ಅಂಥದ್ದೇ. ನಿಮ್ಮದು ಸಾಧನ ಚೆನ್ನಾಗಿತ್ತು ಅಂತಾದರೆ ಅದಕ್ಕೆ ತಕ್ಕ ಹಾಗೆ ಭಗವಂತನು ವ್ಯವಸ್ಥೆ ಮಾಡ್ತಾನೆ. ಅದರಿಂದ ದಾನ ಮಾಡುವಾಗ ವಿಧಾನವನ್ನು, ಅದು ವಿಧಿಯನ್ನು ಬಿಟ್ಟು ಮಾಡಬಾರ್ದು. ಆ ಗೋವಿನ ಎಲ್ಲ ಅವಯವಗಳಲ್ಲಿ ಭಗವಂತನ ಮೂರ್ತಿಗಳು, ದೇವತೆಗಳು, ಆ ಗೊರಸಿನಲ್ಲಿ ಯಾರಿದ್ದಾರೆ, ಕೊಂಬಿನಲ್ಲಿ ಯಾರು, ಕಣ್ಣಿನಲ್ಲಿ ಯಾರು, ಹುಬ್ಬಿನಲ್ಲಿ ಯಾರು, ಕಿವಿಯಲ್ಲಿ ಯಾರು, ಬಾಲದಲ್ಲಿ ಯಾರು, ಇವೆಲ್ಲವನ್ನೂ ಚಿಂತನೆ ಮಾಡಿ, ಅನುಸಂಧಾನ ಮಾಡಿ, ಆ ಎಲ್ಲ ದೇವತೆಗಳನ್ನು ಅಲ್ಲಿ ಸ್ಮರಣೆ ಮಾಡಿ ಆವಾಹಿಸಿ, ಅಂತಹ ಎಲ್ಲ ದೇವತೆಗಳ ಸನ್ನಿಧಾನದಿಂದ ಯುಕ್ತವಾದ ಗೋವು ನನ್ನನ್ನು ವೈತರಣಿ ನದಿ ದಾಟಿಸುವಲ್ಲಿ ಅದು ಸಿದ್ಧವಾಗಿದೆ ಅಂತ ಹೀಗೆಲ್ಲ ಮಾಡಿಕೊಡಬೇಕು. ಅವನು ಮಾತ್ರ ಈ ರೀತಿ ವಿಧಾನದಿಂದ ಯಾರು ವೈತರಣಿ ದಾನ ಮಾಡ್ತಾ ಇದ್ದಾನೆ ಅವನು ಧರ್ಮ ಮಾರ್ಗದಿಂದ ಯಮನ ಮನೆಯನ್ನು ಸೇರ್ತಾನೆ. ಸ್ವಸ್ಥಾವಸ್ಥ ಶರೀರೇ ತು ವೈತರಣ್ಯಾಂ ವ್ರತಂ ಚರೇತ್ ದೇಯಾಚ ವಿದುಷಾ ದೇನುಸ್ತಾಂ ನದಿ ತತ್ವಮಿಚ್ಛತ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಯಾರೋ ಗೋದಾನ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ಬಾರ್ದು. ನಮ್ಮ ಸಲುವಾಗಿ ನಮಗೆ ದೇವರು ಶಕ್ತಿ ಕೊಟ್ಟಾಗ, ಬುದ್ಧಿ ನೆಟ್ಟಿಗಿರುವಾಗ, ಶರೀರ ಅವ್ಯವಸ್ಥೆ ಆಗುವ ಮೊದಲು, ದಾಸರು ಇದೆಲ್ಲ ಸೇರಿಯೇ ಹೇಳಿದ್ದು, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇ ಕೋಡಿ. ನೀನು ಇವ್ರನ್ನ ಯಾಕೆ ಕೇಳ್ತೀಯ, ಮಗನಿಗೆ ಮಾಡು ಅಂತ ಯಾಕೆ ಹೇಳ್ತೀಯ? ಮಾಡಿದ್ರೆ ಮಾಡಲಿ, ಬಿಟ್ಟರೆ ಬಿಡಲಿ. ಮಾಡಿದ್ರೆ ಅವನಿಗೂ ಉಂಟು, ಒಳ್ಳೆ ಮಗ ಪಡೆದದ್ದಕ್ಕೆ ನಿನಗೂ ಉಂಟು. ಮಾಡಲಿಲ್ಲ ಅವನಿಗೆ ಇಲ್ಲ, ನೀನಂತೂ ನಿನ್ನ ಸಲುವಾಗಿ ಮಾಡ್ಕೊಂಡು ಬಿಡು. ಸ್ವಸ್ಥ ಚಿತ್ತೆ, ನಿಮಗೆ ಬುದ್ಧಿ ನೆಟ್ಟಿಗಿರುವಾಗ ವೈತರಣಿ ವ್ರತ. ಇದು ವ್ರತ ಅಂದರೆ ಧಾರಣೆ ಮಾಡುವಂಥದ್ದು. ಆದ್ದರಿಂದ ಇದೊಂದು ವ್ರತ. ವೈತರಣಿ ದಾಟುವ ಇಚ್ಛೆ ಇದ್ದವರೆಲ್ಲ ಈ 5 ದೇನು ದಾನ ಮಾಡುವಾಗ ವೈತರಣಿ ಗೋದಾನ ಬಹಳ ಶ್ರೇಷ್ಠ. ನೋಡಿ, ನಾವು ನಮ್ಮ ಸಲುವಾಗಿ ಮಾಡುವಾಗ ಇಂಟ್ರೆಸ್ಟ್ ಎಷ್ಟಿರುತ್ತೆ, ಅದೇ ಅದು ನಮ್ಮಲ್ಲಿ ಹೇಳ್ತಾರೆ ನೋಡಿ, ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ. ಈ ಮಧ್ಯಮ ಡೌಟ್ಫುಲ್ಲು. ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಈಗ ತುಂಬ ಜನ ಎಷ್ಟು ಸಿಲ್ಲಿ ಕಾರಣಗಳು ಕೊಡ್ತಾರೆ ಅಂದರೆ, ನಂಗೆ ಆಫೀಸಲ್ಲಿ ರಜಾ ಸಿಗಲಿಲ್ಲ ಅಂತ.
ಶ್ರಾದ್ದ ಯಾಕೆ ಮಾಡಲಿಲ್ಲ ಅಂದರೆ ಆಫೀಸಲ್ಲಿ ರಜಾ ಸಿಗಲಿಲ್ಲ. ಆಗ ರಜಾ ಸಿಕ್ಕಾಗ ಆಫೀಸಲ್ಲಿ ಮಾಡಲಿಕ್ಕಾಗತ್ತಾ? ಸಂಡೇ ರಜಾ ತಿಥಿ ಮಾಡಲಿಕ್ಕಾಗತ್ತಾ? ಇಷ್ಟು ದೇಹ ಕೊಟ್ಟು ವಿದ್ಯೆ ಕೊಟ್ಟು ನಿಮ್ಮ ಆರೋಗ್ಯ ನೋಡಿಕೊಂಡು ಹೆಗಲ ಮೇಲೆ ಹೊತ್ತು ಬೆತ್ತು ಬೆಳೆಸಿ ಎಲ್ಲ ಮಾಡಿದ ತಂದೆಗೆ ವರ್ಷದಲ್ಲಿ ಒಂದು ದಿನ ರಜಾ ಹಾಕ್ಲಿಕ್ಕೆ ರೆಡಿ ಇಲ್ಲ ಅಂದರೆ ಹೊಟ್ಟೆಲಿ ಹುಟ್ಟಿದ ಜಂತು ಹುಳಕ್ಕೂ ಇವನಿಗೂ ಏನು ವ್ಯತ್ಯಾಸ? ಎಷ್ಟೋ ಹೊಟ್ಟೆ ಒಳಗೆ ಜಂತು ಹುಳ ಬೇಡದ ಕ್ರಿಮಿಗಳೆಲ್ಲ ಹುಟ್ಟಿರುತ್ತೆ. ಹೊಟ್ಟೆಲೇ ಹುಟ್ಟಿದ್ದು ಅಂಥೇಳಿ ಅದನ್ನು ಯಾರು ಮುದ್ದು ಮಾಡಿ ಅದಕ್ಕೆ ಪ್ಯಾಂಟು ಶರ್ಟು ಲಂಗ ಹೊಲಿಸಿ ನಾಮಕರಣ ಮಾಡಿಸಿ ಅದಕ್ಕೆ ಮದುವೆ ಮುಂಜಿ ನಾಮಕರಣ ಅಲ್ಲ, ನಿಮ್ಮ ಹುಡುಗನಲ್ಲಿ ಎಂಥ ಜೀವ ಇದೆಯೋ ಅಂಥ ಜೀವ ಅಲ್ಲೂ ಇದೆ. ಅದರದ್ದು ಬಾಡಿ ಬೇರೆ, ನಿಮ್ಮ ಹುಡುಗಂದು ಹುಡುಗಿದ್ದು ಬಾಡಿ ಬೇರೆ. ಶರೀರ ವ್ಯತ್ಯಾಸವೇ ವಿನ ಆತ್ಮ ವ್ಯತ್ಯಾಸ ಇಲ್ಲ. ಆದರೆ ಯಾರೂ ಮಾಡಿಲ್ಲ ಅಲ್ವಾ? ಹೋದರೆ ಸಾಕು ಅಂತ ಹೊರಗೆ ಹಾಕಿದ್ದಾರೆ. ಆದರೆ ಈ ಮಗು ಹುಟ್ಟಿದ್ರೆ ಎಷ್ಟು ಮುದ್ದು ಮಾಡಿ ತಮ್ಮ ಶ್ರಮ ಎಲ್ಲ ಮಕ್ಕಳಿಗಾಗಿ ಇಟ್ಟಿರ್ತಾರೆ. ಅಂಥ ಮಗ ಮಾಡಿದ್ರೆ ಮಧ್ಯಮ ಅಂದರೆ ಮಾಡಿದ್ರೆ ಮಧ್ಯಮ, ಮಾಡಲೇ ಇಲ್ಲ ಅಂದರೆ ಏನು ಮಾಡ್ತೀರಿ? ಈಗ 100ಕ್ಕೆ 60-70% ಅಂಥವೇ ಸಿಗುತ್ತೆ. ಎಲ್ಲೋ ರೇರು. ನಾವು ನಮ್ಮಪ್ಪನಿಗೆ ಎಷ್ಟು ಚಂದ ಮಾಡಿರ್ತೀವಿ, ನಮ್ಮ ಮಕ್ಕಳು ಅದರೊಳಗೆ ಅರ್ಧ ಮಾಡಿದ್ರೆ ಹೆಚ್ಚಿರಿ, ಅದಕ್ಕಿಂತ ಹೆಚ್ಚು ಮಾಡೋಲ್ಲ. ಹಾಗಾಗಿ ಸ್ವಸ್ಥ ಚಿತ್ತ ಅಂದರೆ ಬುದ್ಧಿ ನೆಟ್ಟಿಗಿರುವಾಗ. ನೆಟ್ಟಿಗಿರೋದು ಅಂದ್ರೇನು? ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರುವಾಗ, ನಮ್ಮ ಕೈ ನಮ್ಮ ಕೈಯಲ್ಲಿರುವಾಗ, ನಮ್ಮ ಕಣ್ಣು ನಮ್ಮ ಕಣ್ಣಲ್ಲಿರುವಾಗ, ನಮ್ಮ ಕಾಲು ನಮ್ಮ ಜೋಬಲ್ಲಿ ನಮ್ಮ ದುಡ್ಡಿರುವಾಗ ನಾವು ಮಾಡ್ಕೊಂಡು ಬಿಡೋದು ತುಂಬ ಒಳ್ಳೆಯದು ಅಂತ. ಇದು ಆಚಾರ ಮಾತಲ್ಲ, ವೇದವ್ಯಾಸದೇವರ ಮಾತು. ಅವರಂತಾರೆ ಸ್ವಸ್ಥವಾದ ಅವಸ್ಥಾ ಅಂದರೆ ಚೆನ್ನಾಗಿರುವಾಗ. ಇಲ್ಲದೇ ಇದ್ದಾಗ ನಮ್ಮದು ಅಸ್ತವ್ಯಸ್ತ. ಅದಾಗಕ್ಕೆ ಮುಂಚೆ ಸ್ವಸ್ಥಾವಸ್ಥಾ. ಒಳ್ಳೆ ಸ್ವಸ್ಥವಾಗಿದ್ದೀರಿ, ಆರಾಮಾಗಿದ್ದೀರಾ, ಹಾಗಾದ್ರೆ ಈಗ ಮಾಡ್ಕೊಂಡ್ಬಿಡಿ ಅಂತ. ಅಂದರೆ ಈ ಶರೀರಕ್ಕೆ ವಯಸ್ಸಾದಮೇಲೆ ಯಾವ ರೋಗ ಯಾವಾಗ ಬಂದು ಹಿಡ್ಕೊಳತ್ತೋ, ಏನಾಗತ್ತೋ, ಕೈಯೇ ಹೋಗುತ್ತೋ ಕಾಲೇ ಹೋಗುತ್ತೋ ಗೊತ್ತಿಲ್ಲ ರೀ. ಕಣ್ಣು ಯಾಕೋ ಕಾಣಿಸ್ತಿಲ್ಲ, ಅಲ್ಲ ಚೆನ್ನಾಗಿತ್ತಲ್ಲ, ಚೆನ್ನಾಗಿದ್ದ ಕಣ್ಣಿಗೇ ಆಗೋದು. ಹುಟ್ಟುವಾಗಲೇ ಕುರುಡಾದವ್ರಿಗೆ ಕಣ್ಣು ಹೋಯ್ತು ಅಂತ ಯಾರಂತಾರೆ? ಹುಟ್ಟುವಾಗಲೇ ಹೆಳವನಾಗಿ ಹುಟ್ಟುಬಿಟ್ಟಿದ್ರೆ ಕಾಲು ಹೋಯ್ತು ಅಂತ ಯಾರಂತ? ಚೆನ್ನಾಗಿರುವ ಐಟಮ್ಗಳೇ ಹಾಳಾಗಿ ಹೋಗೋದು ಅಲ್ವಾ? ಯಾವಾಗ ಈ ಶರೀರಕ್ಕೆ ಏನಾಗತ್ತೋ ಯಾರಿಗೆ ಗೊತ್ತು? ನಾವೇನೋ ಜ್ಯೋತಿಷ್ಯ ಅಂತ ಕೇಳ್ತೀವಿ, ಏನೇನೋ ಮಾಡಿರ್ತೀವಿ, ಏನೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರು ಅದರ ಮೇಲೆ ದೇವ್ರದ್ದು ಇನ್ನೊಂದು ವ್ಯವಸ್ಥೆ ಇರುತ್ತೆ. ಹಿರಣ್ಯಕಶ್ಯಪ ಸಾಯಬಾರ್ದು ಅಂತ ಇದ್ಬದ್ದು ಬುದ್ಧಿ ಎಲ್ಲ ಖರ್ಚು ಮಾಡಿಕೊಂಡು ಒಳಗೆ ಬೇಡ, ಹೊರಗೆ ಬೇಡ, ಮೇಲೆ ಬೇಡ, ಕೆಳಗೆ ಬೇಡ, ಅಸ್ತ್ರದಿಂದ ಬೇಡ, ಶಸ್ತ್ರದಿಂದ ಬೇಡ, ಜೀವದಿಂದ ಬೇಡ, ನಿರ್ಜೀವ, ಎಷ್ಟು ಕೇಳಿದ್ದಾರೆ. ಅವನಷ್ಟು ಬ್ರಿಲಿಯಂಟ್ ಯಾರಿದ್ದೀರಾ? ನೀವು ಎಷ್ಟೇ ಕೇಳಿದರೂ ಸಾಯೋ ಕಾಲ ಬಂದಾಗ ನಮಗೋಸ್ಕರ ಸ್ಪೆಷಲ್ಲಾಗಿ ರೆಡಿ ಮಾಡ್ಕೊಂಡು ಬರ್ತಾಂತೇವೆ. ಕೆಲವು ಸತಿ ನಮಗೋಸ್ಕರ ಕೆಲವು ಡಾಕ್ಟ್ರ್ ಹೇಳ್ತಾರೆ 1,00,000 ಜನದಲ್ಲಿ ಇದು ಒಬ್ರಿಗೆ ಬರುತ್ತೆ ರೀ ಈ ಕಾಯಿಲೆ ಅಂದ್ರೆ 1,00,000 ಜನದಲ್ಲಿ ನಾವು ಸ್ಪೆಷಲ್ ಮ್ಯಾನ್, ನಮಗೆ ಹುಡುಕಿ ನಾವಿಲ್ಲದ್ರೆ ಸಾಯಲ್ಲ. ನಾವೊಂಥರ ಮಿನಿ ಹಿರಣ್ಯಕಶಿಪು ಇದ್ದಾಗೆ. ಹಂಗೆ ಕ್ಯಾನ್ಸರಿಂದ ಸಾಯಬಾರ್ದು, ಹೊಟ್ಟೆ ನೋವು ಬಂದು ಸಾಯಬಾರ್ದು, ಅದು ಸಾಯವೆಲ್ಲ ಕೇಳಿರ್ತೀವಿ. ಅದಕ್ಕೆ ನಿನಗೆ 1,00,000 ಜನರಿಗೆ ಇಲ್ಲದ ಅದ್ಭುತವಾದ ಮಹಾರೋಗ ಕೊಡ್ತೇವೆ. ಅದು ಯಾವಾಗ ಕೊಡ್ತಾನೋ ಏನು ಕೊಡ್ತಾನೋ ಭಯವಾಗತ್ತೆ ರೀ. ಅವಾಗೇನು ಗೊತ್ತಾ, ನಮ್ಮ ದುಡ್ಡೇ, ನಮಗೆ ಬಾಯಿ ಬಿಟ್ಟು ಹೇಳಲಿಕ್ಕೆ ಬಾಯಿ ಇಲ್ಲ. ನೀನೇನು ಮಾಡೋದು, ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಕಾಲಲ್ಲಿ ಶಕ್ತಿ ಇಲ್ಲ. ಎತ್ತು ಕೊಡ್ಲಿಕ್ಕೆ ಕೈ ಶೇಖ್ ಅಬ್ದುಲ್ಲಾ. ಏನು ಮಾಡ್ತೀರಿ? ಇದು ನಮಗೆ ಹೇಳುವಂಥದ್ದು ನಿಮ್ಮ ಶರೀರ ಸ್ವಸ್ಥ ಆದ ಅವಸ್ಥೆ, ಒಳ್ಳೆಯ ಅವಸ್ಥೆ ಒಳಗಿದೆ. ಯಾರ ಕಂಟ್ರೋಲಲ್ಲಿ ನೀವಿಲ್ಲ. ನಿಮ್ಮದೇ ಪೆನ್ಷನ್ನು, ನಿಮ್ಮದೇ ಕೈ, ನಿಮ್ಮದೇ ಬಾಯಿ, ನಿಮ್ಮದೇ ಕಾರು, ಎಲ್ಲ ನಿಮ್ಮದೇ ಇದೆಯಾ? ಹೊರಟುಬಿಡಿ. ನಾಳೆ ಅಮಾವಾಸ್ಯೆ ಒಳಗೇ ಎಲ್ಲಾದರೂ ಒಂದು ಕಡೆ ಹೋಗಿ ಉತ್ತಮವಾದ ಜಾಗದಲ್ಲಿ ಮಾಡ್ಕೊಂಡು ಬಂದುಬಿಡಿ. ಆಚಾರ ಅಮಾವಾಸ್ಯೆ ಒಳಗೆ ಹೋಗ್ಬೇಕು, ಆಮೇಲೆ ಆಗಲ್ಲ ಅನ್ಕೋಬೇಡಿ. ಆಮೇಲಾದರೂ ಹೋಗಿ, ಯಾವಾಗಲಾದ್ರೂ ಹೋಗಲಿ. ನೀವು ಯಾವತ್ತು ಹೋಗ್ತಿರೋ ಅವತ್ತೇ ಅಮಾವಾಸ್ಯೆ. ಇದೇನಾಚಾರ್ಯ ಅಮಾವಾಸ್ಯೆ ಅಂದರೆ ತಿಥಿ ಅಲ್ಲ ರೀ. ಸಂಸ್ಕೃತದಲ್ಲಿ ಅಮು ಅಂದರೆ ಇಬ್ಬರು, ವಾಸ್ಯ ಅಂದರೆ ಜೊತೆಗಿರೋದು. ಯಾರದು? ಸೂರ್ಯ ಚಂದ್ರರು ಒಟ್ಟಿಗೆ ಇರುವ ದಿನವನ್ನು ಅಮಾವಾಸ್ಯೆ ಅಂತ. ಇದರ ಅರ್ಥ ಹಗಲಿನ ದೇವತೆಗಳು, ರಾತ್ರಿ ದೇವತೆಗಳು ಇಬ್ಬರು ಒಟ್ಟಾಗಿ ಯಾವಾಗಿರ್ತಾರೋ ಆವಾಗ ನಮಗೆ ಸದ್ಬುದ್ಧಿ ಬರುತ್ತೆ.
ಎಲ್ಲ ದೇವತೆಗಳು ನಮ್ಮೊಳಗಿರೋರು ದಿಯೋ ಯೋನ ಪ್ರಚೋದಯಾತ್ ಮಾಡಬೇಕಲ್ಲ. ಅವರು ಅನುಗ್ರಹ ಮಾಡದೆ, ಅವರು ಬುದ್ಧಿ ಕೊಡದೆ ಸತ್ಕರ್ಮ ನಾವು ತಾನೇ ಎಲ್ಲಿಂದ ಮಾಡ್ತೀವಿ? ಅದರಿಂದ ಯಾವತ್ತು ನಿಮಗೆ ಮಾಡಬೇಕು ಅನ್ಸತ್ತೋ ಅವತ್ತೇ ಮಾಡೋದು ಒಳ್ಳೆಯದು. ಅದಕ್ಕೆ ಭಗವಂತ ಹೇಳ್ತಾನೆ, ದೇಯಾಚ ವಿದುಷ, ಒಳ್ಳೆ ಓದ್ಕೊಂಡಿರಬೇಕು, ಸದಾಚಾರ ಸಂಪನ್ನರಾಗಿರಬೇಕು, ಮನೆ ಒಳಗೆ ದೇವರು ಬ್ರಾಹ್ಮಣರು ಅತಿಥಿ ಅಭ್ಯಾಗತರ ಸೇವಾ ಮಾಡ್ತಿರಬೇಕು, ತಾನು ಉಣ್ಣೋ ಮೂರ್ಲು ಅಂಥವ್ರಿಗೆಲ್ಲ ಕೊಡಬಾರ್ದಂತೆ, ಸ್ವಾರ್ಥಪರ ಆಲೋಚನೆ ಮಾಡೋರು ಕೊಡಬಾರ್ದು, ಹುಡುಕಿ ಕೊಡಬೇಕಂತೆ. ಯಾಕಂದರೆ ಜೀವನದಲ್ಲಿ ಹುಡುಕ್ತಾ ಇರಬೇಕು ಒಳ್ಳೆ ವ್ಯಕ್ತಿನ, ಅದು ಸಿಗೋದೇ ದೊಡ್ಡದು ಕಷ್ಟ. ಹುಡುಕಿ ದೇಯಾಚ ವಿದುಷಾದೇನು ತಾಮ್ ನದಿ ತರ್ತು ಮಿಚ್ಚತ. ನಿಮಗೆ ನಿಜವಾಗಿ ಈಸಿ ರೀ, ಯಾರಿಗೇನು ಕಷ್ಟವಿಲ್ಲ, ಇಲ್ಲಿಂದ ರೆಡಿ ಮಾಡ್ಕೊಳ್ಬೇಕಷ್ಟೆ. ನಾಳೆ ದ್ವಾದಶಿ ಅಂದರೆ ರಾತ್ರಿಯಿಂದ ಎಲ್ಲ ರೆಡಿ ಮಾಡ್ಕೊಳ್ತಿರೋ ಇಲ್ಲೋ, ಎಲ್ಲ ಗೊಜ್ಜಿಗೆ ಹೆಚ್ಚಿ ಪಲ್ಯಕ್ಕೆ ಹೆಚ್ಚಿ ಏನಿಲ್ಲದೆ ಇದ್ದರೂ ಅಟ್ಲೀಸ್ಟ್ ಅಲಾರಾಮ್ ಇಟ್ಕೊಳ್ತೀರಿ. ಮಠಕ್ಕೆ ಬರಬೇಕಾದ್ರೆ ಏನು ಇಟ್ಕೊಳ್ದೇ ಇದ್ದರು ಅಲಾರಾಮ್ ಆದರೂ ಇಟ್ಕೋಬೇಕಾ? ಇಲ್ಲ ನಾರ್ಮಲ್ 7:30 ಹೇಳ್ತೀನಿ ಅಂದರೆ ಎಲ್ಲೆಲ್ಲ ಪಾತ್ರೆ ತೊಳಿತಿರ್ತಾರೆ ಅಷ್ಟೊತ್ತಿಗೆ. ಇಲ್ಲಿ ಕಾಗೆ ಕರ್ರ ಅನ್ಬೇಕಾದ್ರೆ ನಮ್ಮಲ್ಲಿ ಊಟ ಆಗಿರಬೇಕು. ದ್ವಾದಶಿ ಊಟ ಆದಮೇಲೆ ಕಾಗೆಗಳೆಲ್ಲ ಹೇಳ್ಬೇಕು, ಅಷ್ಟು ನಮ್ಮಲ್ಲಿ. ಹಾಗಾಗಿ ದ್ವಾದಶಿ ಏನಿಲ್ಲದೆ ಇದ್ರೆ ಅಲಾರಾಮಾರು ಸಿದ್ಧ ಮಾಡ್ಕೋಬೇಕಲ್ಲ, ಎಲ್ಲ ಸಿದ್ಧ ಮಾಡ್ಕೊಳ್ತಿರಲ್ಲ ನಾಳೆಗೆ ಅಂತ. ಹಾಗೆ ಇವತ್ತಲ್ಲ ನಾಳೆ ನದಿ ದಾಟುವ ಪ್ರಸಂಗ ನಮಗೆ ಬಂದೇ ಬರುತ್ತೆ. ಅಯ್ಯೋ ಇನ್ನೊಂದು 20 ವರ್ಷದ ಮೇಲೆ ಹಂಗೆ ಅನ್ಕೋಬೇಡಿ, ಅದಂತೂ ಇಲ್ಲ ಯಾರಿಗೂ. 20 ವರ್ಷದ ಮೇಲೆ ಅಂತ ಯಾರು ಹೇಳಿದ್ದಾರೆ? ಈಗಲೋ ಇನ್ನಾವಾಗಲೋ ಅಂತ ದಾಸರು ಹೇಳಿರೋ ಕಾರಣ ಯಾವಾಗಾಗುತ್ತೋ ದೇವರು ಮಾಡಿಸ್ತಾನೋ ಅವನು ನಂಬಿ ಮಾಡಿಬಿಡ್ಬೇಕು. ಸಾ ನಾಯಾತಿ ಮಹಾಮಾರ್ಗೆ ಗೋದಾನೇನ ನದಿ ಖಗಾ ತಸ್ಮಾತ್ ಅವಶ್ಯಂ ದಾತವ್ಯಂ ಪುಣ್ಯಕಾಲೇಶು ಸರ್ವದಾ. ಎಂಥ ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೆ ಅಂದರೆ, ಗೋದಾನ ಮಾಡೋದರಿಂದ ವೈತರಣಿ ನದಿಯಲ್ಲಿ ಬೀಳುವ ಭಯ ಇರೋಲ್ಲ. ಅದರಿಂದ ಪುಣ್ಯಕಾಲಗಳಲ್ಲಿ ಸೋಮ ಸೂರ್ಯೋ ಪರಾಗೇಚ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಭಾನುವಾರ, ಅಮಾವಾಸ್ಯೆ, ಸಂಕ್ರಮಣ, ವ್ಯತಿಪಾತ, ವೈಧೃತ ಮತ್ತು ಪಿತೃದೇವತಾಕವಾದ ನಕ್ಷತ್ರ ಇರುವ ದಿನ, ಇಂಥ ದಿನಗಳಲ್ಲಿ ಇದು ಪರ್ವಕಾಲ ಅಂತ ಕರೆಸ್ಕೊಳ್ಳುತ್ತೆ. ಅಥವಾ ಷಣ್ಣವತಿ ಶ್ರಾದ್ದಗಳು ಅಂತೇನಿದೆ, 96 ದಿನ, ಅದೆಲ್ಲ ಶ್ರಾದ್ದ ಮಾಡಲಿಕ್ಕೆ ಪಿತೃಗಳಿಗೆ ಯೋಗ್ಯವಾದ ದಿನ. ಆ ದಿನ ಪರ್ವಕಾಲ ಇದ್ದ ಹಾಗೆ ಅವತ್ತು ಈ ದಾನಕ್ಕಾಗಿ ದಿನವನ್ನು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು. ಅದನ್ನು ಮುಂದೆ ಭಗವಂತನೇ ಗರುಡನ ನೆಪ ಮಾಡಿ ಯಾವತ್ತು ಒಳ್ಳೆಯದು ಅಂತ, ನೀವು ಆಮೇಲೆ ನನ್ನ ಯಾರು ಕೇಳಬಾರ್ದು ಅಂತ, ಆಚಾರ್ಯ ಯಾವತ್ತು ಮಾಡೋಕ್ಕೆ ಒಳ್ಳೆಯದು ಆ ದಿನ ಅದನ್ನೇ ಒಂದು 10 ಡೇಟ್ ಹಾಕ್ಸ್ಕೊಂಡು ಹೋಗ್ತಾರೆ. ಹೋಗಲ್ಲ, ಸುಮ್ಮನೆ ಆಚಾರನೂ ಗೋಳೆ ಕೊಡೋದು, ಯಾವತ್ತು ಹೋದ್ರೆ ಕೇಳಿ ಅದು ಯಾರು ಕೇಳಬಾರ್ದು ಅಂತ ಇಲ್ಲಿ ಭಗವಂತ ಮೊದಲೇ ಹೇಳಿಬಿಟ್ಟಿದ್ದಾನೆ. ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದು ಹೇಳ್ತಾ, ಗಂಗಾದಿ ಸರ್ವತೀರ್ಥೇಶು, ಗಂಗಾದಿ ಸರ್ವತೀರ್ಥೇಶು ಅನ್ನುವ ಮಾತಿನಿಂದ ಗಂಗಾ, ಯಮುನಾ, ಸಿಂಧು, ಕಾವೇರಿ ಯಾವುದೇ ನದಿಯ ಪಾತ್ರದಲ್ಲಿ ಬಹಳ ಶ್ರೇಷ್ಠ. ಅಥವಾ ಬ್ರಾಹ್ಮಣ ವಸತೇಶು ಚ. ನೋಡಿ ಇನ್ನೂ ಎಷ್ಟು ದೊಡ್ಡ ಮಾತು ಹೇಳಿದ್ದಾರೆ ಅಂದರೆ, ಒಳ್ಳೆ ಬ್ರಾಹ್ಮಣನ ಮನೆಗೆ ಹೋಗಿ ಮಾಡಿದ್ರೂ ಸಾಕಂತ. ಯಾಕೆಂದರೆ ಅದೇ ದೊಡ್ಡ ತೀರ್ಥಕ್ಷೇತ್ರ ಇದ್ದ ಹಾಗೆ. ಯಾಕೆಂದರೆ ಬ್ರಾಹ್ಮಣ ಅಂದರೆ 12 ಗುಣ ಇರಬೇಕಂತ. 12 ಗುಣ, ಆ ಎಲ್ಲ ಗುಣಗಳಿಂದ ಯುಕ್ತನಾದ ಆ ಬ್ರಾಹ್ಮಣನ ಮನೆ ಅದು ಮನೆ ಅಲ್ಲ, ಮಂದಿರ ಅಲ್ಲ. ಮಂದಿರ ಅಂತೀರಿ, ಯಾವ ದೇವರೇ? ಎಲ್ಲ ದೇವರು ಇರ್ತಾರೆ. ಎಲ್ಲಿರ್ತಾರೆ? ಯಾವತ್ತಿರುವೈ ದೇವತಾ ತಾ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತಿ. ಆ ಬ್ರಾಹ್ಮಣನಲ್ಲೇ ಇರ್ತಾರಾದ ಕಾರಣ ಸದಾಚಾರ ಸಂಪನ್ನನಾದ 12 ಗುಣಗಳಿಂದ ಯುಕ್ತಿಯಾದ ಬ್ರಾಹ್ಮಣನ ಮನೆಯಲ್ಲಿ ಕೂಡ ಮಾಡ್ಬೋದು. ಚಂದ್ರ ಸೂರ್ಯೋಪರಾಗೇಶು, ಚಂದ್ರ ಉಪರಾಗ ಸೂರ್ಯೋಪರಾಗ ಅಂದರೆ ಗ್ರಹಣ ಕಾಲ. ಆಮೇಲೆ ಸಂಕ್ರಾಂತೌ, ಸಂಕ್ರಾಂತಿ ಮೊದಲಾದ ಪರ್ವಕಾಲ. ಪ್ರತಿ ತಿಂಗಳು ರವಿ ಒಂದೊಂದು ಮನೆಯನ್ನು ಪ್ರವೇಶ ಮಾಡುವಾಗ ಸಂಕ್ರಮಣ ಅಂತ ಕರೀತಾರೆ. ಅದು ಮೇಷ ಸಂಕ್ರಮಣ, ಮಿಥುನ ಸಂಕ್ರಮಣ. 12 ರಾಶಿಯಲ್ಲಿ 12 ತಿಂಗಳು ರವಿ ಪ್ರವೇಶ ಮಾಡ್ತಾನೆ. ಈಗ ಕನ್ಯಾಗತೆ ರವೌ, ಈಗ ಕನ್ಯಾಗತ, ಕನ್ಯಾ ಒಳಗೆ ರವಿ ಪ್ರವೇಶ ಮಾಡಿದ್ದಾನೆ. ಅದಕ್ಕೆ ಇದು ಪಿತೃಪಕ್ಷ ಇದು. ಅಥವಾ ದರ್ಶ ಅಂದರೆ ಅಮಾವಾಸ್ಯೆ, ವಾಸರ ಅಂದರೆ ಭಾನುವಾಸರ. ಅದು ಒಂದು ವಾರದಲ್ಲಿ, ಅಂದರೆ ಶನಿವಾರದಿಂದ ಆರಂಭ ಮಾಡಿದರೆ
ಭಾನುವಾರ ಸೋಮವಾರದಿಂದ ಆರಂಭ ಮಾಡಿದರೆ 7 ದಿನದಲ್ಲಿ ಪಿತೃಗಳಿಗೆ ಸಂಬಂಧಪಟ್ಟ ದಿನ ಭಾನುವಾರ. ಅದು ಪರ್ವಕಾಲ, ಅವತ್ತು ಮಾಡ್ತಕ್ಕಂಥದ್ದು. ತುಂಬ ಜನ ಪಾಪ ನಾಮಕರಣ ಭಾನುವಾರ ಮಾಡಿಬಿಡೋಣ ಆಚಾರ್ಯ ಅಂತ, ಅದು ತರ್ಪಣ ಕೊಡ್ಲಿಕ್ಕೆ ಫಿಟ್ ಆದ್ರಿ, ತಿಥಿ ಮಾಡಲಿಕ್ಕೆ ಯೋಗ್ಯವಾದ್ದಪ್ಪ, ಇಷ್ಟು ಹೇಳಿದ ಮೇಲೂ ಸಂಡೇ ಇಟ್ಕೊಳ್ತೀವಿ ಅಂದರೆ ನಿಮಗೆ ಬಿಟ್ಟದ್ದು. ಅದರಿಂದ ಇಂಥ ಅಯನೇ ಅಂದರೆ ಉತ್ತರಾಯಣ ದಕ್ಷಿಣಾಯನಗಳಲ್ಲಿ, ವಿಷವೇ ವಿಷುಕಾಲ ಅಂದರೆ ಮಕರ ಕರ್ಕ ಮೇಷ ಇಲ್ಲೆಲ್ಲ ಬರುವಂತಹ ಕಾಲ. ವ್ಯತಿಪಾತೆ ಯುಗಾದಿಷು ಅನ್ಯೇಷು ಪುಣ್ಯಕಾಲೇಶು ದದ್ಯಾತ್ ಗೋದಾನಮುತ್ತಮಂ. ಈ ಪುಣ್ಯ ಪರ್ವಕಾಲಗಳಲ್ಲಿ ಗೋದಾನ ಮಾಡಿದ್ರೆ ಅದು ಉತ್ತಮವಾದ ಗೋದಾನ ಅಂತ ಕರೆಸ್ಕೊಳ್ಳುತ್ತೆ. ಒಂದು ಕಾರ್ಯ ಉತ್ತಮ ಆಗಬೇಕಾದ್ರೆ ಅದರಲ್ಲಿ ಎಲ್ಲ ಉತ್ತಮವಾದರೆ ಉತ್ತಮ ರೀ. ಅದು ಕಾಲ ಉತ್ತಮ ಆಗಬೇಕು, ಕಾಲ ಅನುಕೂಲವಾಗಿರಬೇಕು. ಆಮೇಲೆ ದೇಶ ಉತ್ತಮವಾಗಿರಬೇಕು. ಎಲ್ಲೋ MG ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಗೋದಾನ ಮಾಡ್ತೀನಿ ಅಂತಂದರೆ ನಾವೇನು ಮಾಡೋಣ, ಹಾಗೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಮಾಡ್ತೀನಿ ಅಲ್ಲೆಲ್ಲ ಮಾಡಲಿಕ್ಕೆ ಎಲ್ಲ ಬರಲ್ಲ ಅಂತೆಲ್ಲ ಮಾಡ್ಬೋದು, ಆದರೆ ಉತ್ತಮವಾದ ಜಾಗ ಅಲ್ಲ. ಉತ್ತಮವಾದ ಕಾಲ, ಉತ್ತಮವಾದ ಪದಾರ್ಥ, ಉತ್ತಮವಾದ ವಸ್ತು, ಉತ್ತಮವಾದ ವ್ಯಕ್ತಿ ತೆಗೆದುಕೊಳ್ಳುವವ, ಕೊಡುವವ ಉತ್ತಮವಾದ ಮನಸ್ಸಿನಿಂದ ಕೊಡಬೇಕು. ಮನವನಿತ್ತರೆ ತನ್ನ ನೀವನು, ಬರೀ ಧನವನಿತ್ತರೆ ಅದಕ್ಕೇನು ಕೊಡಬೇಕು ಅಷ್ಟೇ. ಮನದ ಜೊತೆಗೆ ಧನ. ಕೆಲವರು ಧನ ಕೊಡ್ತಾರೆ, ಮನವೇ ಇಲ್ಲ. ಅಯ್ಯೋ ಕೊಟ್ಟರಿ, ಅದೇನು ಆಚಾರ್ಯ ಏನು ಮಾಡ್ತಾರೆ ಅನ್ಕೋತೀವೋ, ನಂಗೆ ಗೊತ್ತಿರಲಿಲ್ಲ, ಅವ್ರು ಯಾರೋ ಹೇಳಿದ್ರು ಈ ಆಚಾರ ಕೊಟ್ಬಿಟ್ಟೆ, ಆಮೇಲೆ ಗೊತ್ತಾಯ್ತು ನಿಮ್ಮ ಮನಸ್ಸೇ ಗೋವಿಂದ. ಅದೆಲ್ಲ ಆಗಬಾರ್ದು. ಒಂದು ಸತಿ ಕೊಟ್ಟರಲ್ಲ, ನೀವು ಅವ್ರಿಗೆ ಕೊಟ್ಟಿಲ್ಲ, ಒಳಗಿರೋ ಭಗವಂತನಿಗೆ ಅಂತ ಕೊಟ್ಟುಬಿಡಿ, ಮುಗೀತಷ್ಟೇ. ಯದೈವ ಜಾಯತೆ ಶ್ರದ್ಧಾ. ನೋಡಿ, ನಮ್ಮ ಸಲುವ ಕಡೆದು ಇನ್ನೊಂದು ಶ್ಲೋಕ ವೇದವ್ಯಾಸದೇವರು ನಮಗೋಸ್ಕರ ಮಾಡಿದ್ದಾರೆ. ಅಲ್ಲ, ಕೆಲವರು ಏನಂದರೆ ದಾನ ಮಾಡಿ ಅಂದರೆ ಇಲ್ಲ, ಮುಂದೆ ಸೂರ್ಯಗ್ರಹಣ ಬರ್ತಾ ಇದೆ ಆಚಾರ್ಯ ಆಗ ಮಾಡೋಣ. ಅಲ್ಲ, ಆ ಗ್ರಹಣಕ್ಕೆ ಮುಂಚೆ ನಿಂಗೆ ಗ್ರಹಣ ಬಂದರೆ ಏನು ಮಾಡಬೇಕು? ನಾವೇ ಅಡ್ರೆಸ್ಗಿಲ್ಲಪ್ಪ, ಏನು ಮಾಡ್ತೀಯ ಆಚಾರ್ಯ? ಸಂಡೇ ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಸಂಡೇ ಬರಬೇಕು ಅಂತ ಏನು ಗ್ಯಾರಂಟಿ? ಎಲ್ಲರಿಗೂ ಬರತ್ರಿ, ನಿಮಗೆ ಬರಬೇಕು ಅಂತ ಏನು ಗ್ಯಾರಂಟಿ? ಅದಕ್ಕೇನು ಮಾಡ್ಬೇಕಂತೀರಿ ಆಚಾರ್ಯ? ನಾನೇನು ಹೇಳಲ್ಲ. ವೇದವ್ಯಾಸದೇವರಂತಾರೆ, ಯದೈವ ಜಾಯತೆ ಶ್ರದ್ಧಾ ಪಾತ್ರಂ ಸಂಪ್ರಾರ್ಥ್ಯತೆ ಯತ ಸಯೇವ ಪುಣ್ಯಕಾಲ. ನಿಮ್ಗೆ ಕೊಡಬೇಕು ಅಂತ ಬುದ್ಧಿ ಬರುತ್ತಲ್ಲ, ಅವತ್ತೇ ವ್ಯತಿಪಾತ ಅಂದ್ಕೊಂಬಿಡಿ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ. ಅದಕ್ಕೆ ನಿಮ್ಗೆ ಕೊಡೋ ಬುದ್ಧಿ ಬಂತಲ್ಲಪ್ಪ, ಇದಕ್ಕಿಂತ ಪುಣ್ಯಕಾಲ ಇನ್ಯಾವುದು? ಜನ್ಮದಲ್ಲಿ ಯಾರಿಗೂ ಕೈ ಎತ್ತು ಕೊಟ್ಟಿಲ್ಲ, ಏನೋ ಗರುಡ ಪುರಾಣ ಕೇಳಿ ಭಯ ಆಗಿ ಹಾಳಾಗೋಲಿ ಕೊಟ್ಟೆ ಬುದ್ಧಿ ಬಂತ ಕೊಟ್ಬಿಡು. ನಾಳೆಗೆ ಅಂದರೆ ಇನ್ನೇನು ದುರ್ಬುದ್ಧಿ ಬರುತ್ತೋ. ಆಮೇಲೆ ನಿಂಗೆ ಬುದ್ಧಿ ಇಲ್ಲ, ಕೊಡಬೇಕು ಅಂತಿಲ್ಲ. ಯಾರೋ ಒಬ್ಬರು ಆಚಾರ ಬಂದುಬಿಟ್ರು, ನೋಡದೆ ಒಳ್ಳೆ ಬ್ರಾಹ್ಮಣರು, ಕೊಟ್ಬಿಡು. ಫ್ರೀಯ ನಾಚಿಕೆಯಿಂದಲಾದರೂ ಕೊಡು, ಪಕ್ಕದ ಮನೆಯವ್ರು ಮಾಡಿದ್ದು ನೋಡಿ ಆದರೂ ಕೊಡು. ಅವರಿವರು ಸತ್ಕರ್ಮ ಮಾಡುವಾಗಲಾದರೂ ನೋಡಿ ನಾಚಿಕೆ ಪಡ್ಕೋಬೇಕಂತ. ಏನು ರೀ, ಅವ್ರ ಮನೇಲಿ 7 ವರ್ಷದ ಹುಡುಗ ಏಕಾದಶಿ ಮಾಡ್ತಾನೆ, ನನಗೇನು ಬಂದಿದೆ ರೀ ಹೋಗರಿ, ನಾನು ಮಾಡ್ದಿದ್ರೆ ಏನು ಚೆನ್ನ ಅಂತ ಮಾಡಬೇಕಂತ. ಶ್ರದ್ಧೆಯಿಂದ ಮಾಡಬೇಕು, ಸಂಪತ್ತಿನಿಂದ ಮಾಡಬೇಕು. ಇಲ್ಲ, ನಾಚಿಕೆಯಿಂದಲಾದರೂ ಮಾಡಿ. ಇಷ್ಟು ವಯಸ್ಸಾಯಿತು, ಇನ್ನೂ ದೇವ್ರ ಪೂಜೆ ಮಾಡಲ್ಲ, ಇನ್ನೂ ಸಂಧ್ಯಾವನೆ ಮಾಡಲ್ಲ, ಏನು ಬಂದಿದೆ? ಪಕ್ಕದ ಮನೆ ಹುಡುಗನ ನೋಡಿ, ಅಯ್ಯೋ ಆಚಾರ್ಯ ಅವ್ನ ಹುಡುಗ ಅವ್ನು ಮಾಡ್ತಾನೆ, ಮದುವೆ ಆಗಲಿ ಗೊತ್ತಾಗುತ್ತೆ. ಹಾಗೆಲ್ಲ ಅನ್ಬಾರ್ದು. ಆದದ್ದಾಯಿತು, ಇನ್ನಾದರೂ ಸಂಧ್ಯಾವನೆ ಮಾಡು, ದೇವ್ರ ಪೂಜೆ ಮಾಡು, ದಾನ ಮಾಡು, ಧರ್ಮ ಮಾಡು. ಆ ಹುಡುಗನಿಗೆ ಮಾಡಲಿಕ್ಕಾದ್ರೂ ಸ್ವಲ್ಪ ಟೈಮ್ ಇದೆ, ನಿಂಗಿಲ್ಲ. ಜೀವನದ ಮುಸ್ಸಂಜೆ, ಇನ್ನು ಬರೋದೇ ಕತ್ಲು ಅಂದರೆ ಅಜ್ಞಾನ, ಮುಗೀತು. ಅದರಿಂದ ಯದೈವ ಜಾಯತೆ ಶ್ರದ್ಧಾ ಪಾತ್ರ ಅಂದರೆ ದಾನು ತೆಗೆದುಕೊಳ್ಳುವಂಥ ಯೋಗ್ಯನಾದ ವ್ಯಕ್ತಿ. ಅವ ಎಲ್ಲೋ ಹೋಗ್ತಿದ್ದವ ನಿಮ್ಮ ಮನೆಗೆ ಬರ್ತಾನೆ, ನಿಮಗೆ ಸಂತೋಷ ಪಡಬೇಕಂತ. ಸದ್ಯ ಬಂದ್ರಲ್ಲಪ್ಪ ಆಚಾರ ಬಂದರು ಅಂತ. ಸಯೇವ ಪುಣ್ಯಕಾಲ, ಅದೇ ಪುಣ್ಯಕಾಲ ಅಂತ, ಬೇರೆ ಯಾವುದು ಪುಣ್ಯಕಾಲ ಅಲ್ಲ. ನಿಮಗೆ ಒಳ್ಳೆ ಬುದ್ಧಿ ಬರೋದೇ ಪುಣ್ಯಕಾಲ, ಒಳ್ಳೆ ಉತ್ತಮರು ಮನೆಗೆ ಬರೋದೇ ಪುಣ್ಯಕಾಲ. ಯಾಕಂದರೆ ಸಂಪತ್ತಿ ಅಸ್ಥಿರ. ಇಲ್ಲಿಯಾದರೂ ಸಂಪತ್ತನ್ನು ಅಸ್ಥಿರ ಅಂತ ಹೇಳ್ತಾರ್ರಿ.
ಆದರೆ ಶಾಸ್ತ್ರದಲ್ಲಿ ಹೇಳುವಾಗ ಅಸ್ಥಿರವಾದದ್ದು ಮೂರಂತ. ಯಾವುದು ಅಸ್ಥಿರ? ನಮ್ಮ ಬುದ್ಧಿ ಅಸ್ಥಿರ, ಕೊಡುವ ಸಂಪತ್ತು ಅದು ಅಸ್ಥಿರ, ತೆಗೆದುಕೊಳ್ಳುವ ಆಚಾರರು ಅವರು ಅಸ್ಥಿರ. ಅವರೇನು ಪರ್ಮನೆಂಟ್ ಆಚಾರರು? ಅವರು ಕೊಡಬೇಕು ಅಂದ್ಕೊಂಡಿದ್ದೆ ಆಚಾರ ಹೊರೋಗ್ಬಿಟ್ರಲ್ಲ, ಅವತ್ತಿಂದ ನಂಗೆ ಯಾರಿಗೂ ಕೊಡಬಾರ್ದು ಅನ್ನಿಸ್ಬಿಡ್ತು, ಮುಗಿದು ಹೋಯ್ತಲ್ಲ. ಇವನು ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೇ ಹೆಚ್ಚಿಂದು, ಆಚಾರ ಡಮಾರ್, ಆಚಾರಿಗಿಲ್ಲ. ಮತ್ತು ಅದಕ್ಕೆ ಕೊಟ್ಟರೆ ಆಚಾರಿಗೆ ಕೊಡೋದು, ಇಲ್ಲ ಆಚಾರ ಇಲ್ಲ ಕೊಡಲ್ಲ, ಹಿಂಗೆ ಸತ್ರೆ ಏನು ಮಾಡ್ಬೇಕ್ರಿ? ಹಾಗೆಲ್ಲ ಮಾಡಬಾರ್ದು. ಇದು ಮೂರು ಅಸ್ಥಿರ. ತೆಗೆದುಕೊಳ್ಳುವವ ಅಸ್ಥಿರ, ಕೊಡುವ ಬುದ್ಧಿ ಪರ್ಮನೆಂಟ್ ಅಲ್ಲ. ಮೂರು ಟೆಂಪ್ರವರಿ ಇಟ್ಕೊಂಡು ನಾಳೆ ಮಾಡ್ತೀನಿ ಅಂತ ಯಾವ ಗ್ಯಾರಂಟಿಲಿ ಹೇಳ್ತೀರಿ? ಮೂರು ಟೆಂಪ್ರವರಿ, ಯಾವುದು ಪರ್ಮನೆಂಟ್? ಅದನ್ನೇ ಹೇಳ್ತಾರೆ, ಅಸ್ಥಿರಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಚಯ ಅಂತ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕಾದ್ದು ಮಾತಿದು. ಅಸ್ಥಿರಾಣಿ ಶರೀರಾಣಿ, ಇದು ಶರೀರಾಣಿ ಅನ್ನೋದ್ರೊಳಗೆ ನಮ್ಮದು ತಗೊಳ್ಳೋದು ಇಬ್ಬರದು ಶರೀರ ಅಂತ. ಕೊಡೋನು ಅಸ್ಥಿರ, ತಗೊಳ್ಳೋನು ಅಸ್ಥಿರ. ಅಸ್ಥಿರಾಣಿ ಶರೀರಾಣಿ ವಿಭವೋ, ವಿಭವ ಅಂದರೆ ವೈಭವ. ಇವತ್ತೇನು ಲಕ್ಸುರಿಲಿದ್ದೀರಿ, ಇವತ್ತೇನು ಮನೆ ತುಂಬಿ ತುಳುಕ್ತಾ ಇದೆ, ಇದು ಎಲ್ಲ ಕಾಲಕ್ಕೆ ಹೀಗೆ ಅಂತ ಅಂದ್ಕೊಳ್ಬೇಡಿ. ನರಯಾನದೊಳು ಒಮ್ಮೆ ನರವರ ಎನಿಸುವಿ, ವರಛತ್ರ ಚಾಮರ ಹಾಕಿಸುವಿ. ಶ್ರೀಪಾದರಾಜರು ಹೇಳ್ತಾರೆ, ನಮ್ಮ ಇಡೀ ಜೀವನದ ಒಳಗೆ ಯಾವಾಗಲೂ ಒಂದು ಸತಿ ನಮಗೆ ದೇವರು ಹೆಚ್ಚುಗಾರಿಕೆಯನ್ನು ಕೊಡ್ತಾನೆ, ದೊಡ್ಡಸ್ತಿಕೆ ಕೊಡ್ತಾನೆ, ಮಾನವನ್ನು ಕೊಡ್ತಾನೆ, ಸಮ್ಮಾನವನ್ನು ಕೊಡ್ತಾನೆ, ಸಂಪತ್ತನ್ನು ಕೊಡ್ತಾನೆ, ಗೌರವ ಕೊಡ್ತಾನೆ, ಓದೋದ ಕಡೆ ಎಲ್ಲ ನಮಸ್ಕಾರ ಮಾಡಿಸ್ತಾನೆ. ದೇವರ ದಯರಿ. ಆದರೆ ಇದು ಪರ್ಮನೆಂಟ್ ಅಂತ ಅನ್ಕೋಬೇಡಿ. ನೀವೇನಾದರೂ ಬೀಗಿದ್ರೋ, ದುರಹಂಕಾರ ಪಟ್ಟರೋ, ಎಲ್ಲಿ ಎತ್ತಿ ಅಸ್ತು ಬಿಡ್ತಾನೆ ಗೊತ್ತಿಲ್ಲ. ನೀವೆಲ್ಲ ನಿಮ್ಮ ಕಣ್ಣು ಮುಂದೆ ನಿಮ್ಮ ಅನುಭವದಲ್ಲಿ ಅಂಥದ್ದನ್ನು ನೋಡಿದ್ದೀರಿ. ಒಂದು ಕಾಲಕ್ಕೆ ಲಕ್ಷಾಧಿಪತಿಯಾಗಿ ಮೆರೆದವರು ಕಣ್ಣೆದುರಿಗೆ ಫುಟ್ಪಾತ್ಗೆ ಬಂದದ್ದನ್ನು ನೋಡಲಿಲ್ಲ. ಕೋಟಿ ಕೋಟಿ ಇಟ್ಟವ್ರ ಕತೆ ಹೇಳಿ ಹೆಸರಿಲ್ದಂಗೆ ಮಾಡಿಬಿಡ್ತಾರೆ. ಕೆಲವರು ನಮ್ಮ ಕಣ್ಮುಂದೆ ಏನು ಗತಿ ಇರಲ್ಲ. ಇವತ್ತು ಮನೆ ಮೇಲೆ ಮನೆ, ಕಾರ್ ಮೇಲೆ ಕಾರು, ಕಾಲ್ ಮೇಲೆ ಕಾಲು, ಶಾಲ್ ಮೇಲೆ ಶಾಲ್ ಕೊಡ್ತಾನೆ. ಆದರೆ ಶಾಶ್ವತ ಅಂದ್ಕೊಳ್ಬೇಡಿ. ನಿಮ್ಗೆ ಜನ್ಮ ಜನ್ಮಾಂತರದಲ್ಲಿ ಇದೇ ಬೇಕಂದಾಗ ಕೈ ಎತ್ತಿ ಕೊಟ್ಬಿಡಿ. ನೀವು ಒಂದು ಸತಿ ಮಾಡಲಿಕ್ಕೆ ಶುರು ಮಾಡಿ. ನೀವು ಎಷ್ಟೆಷ್ಟು ಕೊಡ್ತೀರಿ ಅದ್ರ ಡಬಲ್ ಆಗದಿದ್ರೆ ಕೇಳಿ. ಆಗಲೇ ಇಲ್ವಲ್ಲ ಆಚಾರ್ಯ, ನೀವು ಸರಿಯಾಗಿ ಕೊಟ್ಟಿಲ್ಲ ಅಂತ ಅರ್ಥ. ಆಗಿದೆ, ದೇವರಿಗೆ ತಲುಪಿದೆ ಅಂತ ಅರ್ಥ. ಸದ್ಭಾವನೆಯಿಂದ ಕೊಟ್ಟು. ಇದು ಮತ್ತು ಪುರಾಣದ ಮಾತಲ್ಲ ರೀ, ನಿಮ್ಮ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರುತ್ತೆ, ಕೊಡ್ತಾನೆ ಭಗವಂತ. ಅಸ್ಥಿರಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಚಯ. ಇದು ಎರಡರ ಮೇಲೆ ನಮ್ಮದು ಸಂಪತ್ತು ಶಾಶ್ವತ ಅಲ್ಲ. ಮೃತ್ಯು ನಿತ್ಯಂ ಸನ್ನಿಹಿತೋ ಮೃತ್ಯು. ಇಲ್ಲಿ ಮೊದಲು ಶರೀರ ಅಂದರೆ ಒಂದು ಅರ್ಥ, ಈಗ ನಮಗಿರೋ ಶರೀರ. ಕೆಲವರು ಏನಂತಾರೆ, ಆಚಾರ್ಯ ಈ ಜನ್ಮದಲ್ಲಿ ಇಷ್ಟೇ, ಮುಂದಿನ ಜನ್ಮಕ್ಕೆ ನೋಡೋಣ ಅಂತಾರಲ್ಲ. ಮುಂದಿನ ಜನ್ಮಕ್ಕೆ ದಾನ ಮಾಡುವ ಮಾನವ ಜನ್ಮ ಎಲ್ಲಿಂದ ಬರುತ್ತೆ ನಿಮಗೆ? ಅದು ಶರೀರಗಳು ಮೇಲೆ ಬೇರೆ 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 ಶರೀರ ಬರುತ್ತೆ. ದೇವರೇನೋ ಈಗ ಈ ಜೀವನಿಗೆ ಈ ರ್ಯಾಪರ್, ಮನುಷ್ಯನ ರ್ಯಾಪರ್ ಹಾಕಿ ಕಳಿಸಿದ್ದಾನೆ. ಮುಂದಿನ ಜನ್ಮಕ್ಕೆ ಯಾವ ಹಂದಿದಾಗ್ತಾನೋ, ಕೋತಿದಾಗ್ತಾನೋ, ನಾಯಿದಾಗ್ತಾನೋ, ಯಾವ ರ್ಯಾಪರೋ ಯಾರಿಗೆ ಗೊತ್ತು? ಶರೀರಾಣಿ ಅಸ್ಥಿರಾಣಿ. ಈ ಶರೀರ ಏನು ಗೊತ್ತಾ, ಈಗ ಮನುಷ್ಯ ಆದವರು ಮುಂದಿನ ಜನ್ಮಕ್ಕೂ ಮನುಷ್ಯರಾಗೇ ಹುಟ್ಟುತ್ತಾರೆ. ಯಾರು ಗ್ಯಾರಂಟಿ ಇದೆಯಾ? ಯಾರಿಗಿಲ್ಲ ರೀ. ಮರಳಿ ಈ ಪರಿ ಜನುಮ ಬರುವ ಹವಣಿಕೆಯಂತೂ ಇಲ್ಲ. ನೀವು ಗೆಸ್ ಮಾಡಬೇಡಿ. ಆಚಾರ್ಯ ಇವಿಗೆ ದೊಡ್ಡ ದೊಡ್ಡ ನಾಮ ಹಚ್ಕೊಂಡಿದ್ದೀನಿ, ತುಳಸಿ ಮಣೆ ಹಾಕ್ಕೊಂಡಿದ್ದೀನಿ, ತುಳಸಿ ಪೂಜೆ, ಗೌರಿ ಪೂಜೆ, ಅರಳಿ ಕಟ್ಟೆ, ತುಳಸಿ ಕಟ್ಟೆ, ಒದ್ದೆ ಬಟ್ಟೆ, ದಾವಳಿ ಬಟ್ಟೆ ಉಟ್ಕೊಂಡು ತಿರುಗಿದ್ದೀನಿ, ಮಠ ತಿರುಗಿದ್ದೀನಿ, ಬೃಂದಾವನ ಸುತ್ತಿದ್ದೀನಿ. ನಂಗಲ್ದೆ ಮುಂದೆ ಯಾರಿಗೆ? ನಂಗೆ ಈ ಜನ್ಮ ಅಂದ್ಕೋಬೇಡ್ರಿ. ಶರೀರ ಅಸ್ಥಿರ,
ಹೋಗಲಿ ನಾಳೆ ಕೊಡೋಣ. ಮೃತ್ಯು ನಿತ್ಯ ಸನ್ನಿಹಿತೋ ಮೃತ್ಯು. ಮೃತ್ಯು ಹೆಡೆತಲೆಯಲ್ಲಿ ನರ್ತಿಪುದ ನೀನರಿಯೇ. ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆ ಕೂಡ ಗೊತ್ತಾಗಲ್ಲ ರೀ ಸಾಯ್ತೀನಿ ಅಂತ. ಗೊತ್ತಾದರೂ ಗೊತ್ತಾಗದ ಹಾಗೆ ಇದ್ದು ಬಿಡ್ತೀವಿ. ಶಾಸ್ತ್ರದಲ್ಲಿ ಹೇಳಿದೆ, ನಾನು ನಿಮಗೆ ಹೇಳಿದೆ ಹಿಂದೆಲ್ಲ, ಮುಖ ಬೆಳಗ್ಗೆದ್ದು ಕನ್ನಡಿಲಿ ನೋಡ್ಕೋಬೇಕಂತ. ಮುಖ ಕಾಣಲಿಲ್ಲ ಅಂತಾದರೆ ಸಾವು ಹತ್ತಿರ, ತುಂಬ ಹತ್ತಿರ ಇದೆ ಅಂತ ಅರ್ಥ. ಹಾಗೇನಾದ್ರು ಕಾಣದೇ ಇದ್ದರೆ ಇದು ನೆನಪು ಬರಲ್ಲ. ನಮಗೆ ಸಾವು ಬರುತ್ತೆ, ಯಾಕೋ ಈ ಕನ್ನಡಿ ಸರಿ ಇಲ್ಲ, ಚೇಂಜ್ ಮಾಡ್ಬೇಕು, ಕನ್ನಡಿ ಚೇಂಜ್ ಮಾಡ್ಕೋತೀವಿ. ನಿನ್ನನ್ನು ಮನೆಯಿಂದ ಚೇಂಜ್ ಮಾಡ್ತಾರಪ್ಪ ಅದಕ್ಕಿದು ಅಂತ ನಮ್ಗೆ ಗೊತ್ತೇ ಆಗಲ್ಲ, ಯಾರಿಗೂ ಗೊತ್ತಾಗ್ತದೆ. ಅದರಿಂದ ನಿತ್ಯಂ ಸನ್ನಿಹಿತೋ ಮೃತ್ಯು. ಹಾಗಾದ್ರೆ ಏನು ಮಾಡಬೇಕು? ಮುಂಚೆ ಮಾಡಿರೋ ಧರ್ಮವ ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸೈ ಅಲ್ವಾ. ಯಾವುದು ನಮ್ಮಿಂದೆ ಬರುವಂಥದ್ದಲ್ಲ. ಧರ್ಮ ಸಂಚಯ ಮಾಡಬೇಕು. ಸಂಚಯ ಅಂದರೆ ಕೂಡ ಹಾಕಬೇಕು. ಧರ್ಮದ ಧನವನ್ನು ಕೂಡ ಹಾಕಬೇಕು. ಬದ್ರಿ ಯಾತ್ರೆಗೆ ಹೋಗಬೇಕು ಅಂದರೆ ತಿಂಗಳ ಇಷ್ಟಿಷ್ಟು ಕೂಡ ಹಾಕ್ತಾರೆ. ಒಳ್ಳೆ ಸೂಟ್ ತೊಗೋಬೇಕು, ಒಳ್ಳೆ ಸ್ಯಾರಿ ತೊಗೋಬೇಕು, ಒಳ್ಳೆ ನೆಕ್ಲೆಸ್ ಮಾಡಿಸ್ಕೋಬೇಕು, ಇಷ್ಟಿಷ್ಟೇ ಕೂಡ ಹಾಕಿ ಮಾಡಿಸ್ಕೊಳ್ಳೋದು ಗೊತ್ತಿದೆ ಅಲ್ಲ. ಹಾಗಾದರೆ ದೊಡ್ಡದು 86,000 ಯೋಜನೆ ಹೋಗಲಿಕ್ಕಿದೆ ನಿಮ್ಮದು ಜರ್ನಿ. ಅದಕ್ಕೊಂಚೂರು ದುಡ್ಡು ಕೂಡ ಹಾಕ್ಕೊಳ್ರಪ್ಪ. ಧನ ಅಲ್ಲ, ಸಾಧನ. ಅದೇ ಧರ್ಮ ಸಂಚಯ. ರಾತ್ರಿ ಮಲ್ಕೊಳ್ಳುವಾಗ ಯೋಚನೆ ಮಾಡಬೇಕಂತೆ, ಇವತ್ತು ನಾನು ಎಷ್ಟು ಧರ್ಮ ಸಂಚಯ ಮಾಡಿದೆ, ಇವತ್ತು ನಂದೇನು ಸಾಧನ. ನಿಜವಾಗಿಯೂ ನೋಡಿದ್ರೆ ಮೈ ರೋಮಾಂಚ ಏನಿಲ್ಲ. ಡೈಲಿ ಇವತ್ತಿಲ್ಲ ಅಲ್ಲ, ನೆನ್ನೆನೂ ಇಲ್ಲ, ಇವತ್ತು ಇಲ್ಲ, ನಾಳೆ ಇರೋದು ಗ್ಯಾರಂಟಿ ಇಲ್ಲ. ಅದರಿಂದ ಇಷ್ಟೆಲ್ಲ ಹೇಳಿದ ಮೇಲೆ ಮತ್ತೆ ವೇದವ್ಯಾಸದೇವರು ಒಂದು ಮಾತು ಹೇಳ್ತಾರೆ ನೋಡಿ, ಯಾರು ಗಾಬರಿ ಆಗಬೇಕಾದಿಲ್ಲ. ಆಚಾರ್ಯ ಹೇಳೋ ಯಾವ ದಾನ ಮಾಡೋ ಯೋಗ್ಯತೆ ಹಂಗೇನು ಗಾಬರಿ ಇಲ್ಲ ರೀ. ಇಲ್ಲಿ ಹೇಳ್ತಾರೆ ನೋಡಿ, ಆತ್ಮವಿತ್ತಾನುಸಾರೇಣ ತತ್ರ ದಾನಮನಂತಕಂ ಧ್ಯೇಯಂ ವಿಪ್ರಾಯ ವಿದುಷೇ ಸ್ವಾತ್ಮನ ಶ್ರೇಯ ಇಚ್ಛತ. ನನಗೆ ಒಳ್ಳೆಯದಾಗಬೇಕು ಅಂತ ಇಚ್ಛೆ ಉಳ್ಳವ ಉತ್ತಮನಾದ ಬ್ರಾಹ್ಮಣನಿಗೆ ತನ್ನ ವಿತ್ತಕ್ಕೆ, ತನ್ನ ಸಂಪತ್ತಿಗೆ, ಅಂದರೆ ತನ್ನ ಶಕ್ತಿಗೆ ಅನುಗುಣವಾಗಿ ದಾನ ಮಾಡಿದರೆ ಸಾಕು. ದೇವರು ನೀವು ಎಷ್ಟು ಮಾಡಿದಾರೋ ಅಷ್ಟು ಕೊಡೋಲ್ಲಂತವನು. ನೀವು ಎಷ್ಟು ಮಾಡಿರ್ತೀರೋ ಅಷ್ಟು ಕೊಡಲ್ವಂತೆ. ನೀವು ಎಷ್ಟು ಮಾಡಿರ್ತೀರಿ ಅದರ ಅನಂತಪಟ್ಟು ಕೊಡ್ತಾನಂತೆ. ಅದಕ್ಕೆ ಆಚಾರ್ಯ ತುಂಬ ಗೋದಾನ ಮಾಡಿಬಿಟ್ರೆ ಪ್ರಾಬ್ಲಮ್. ಒಂದು ಮಾಡಿದ್ದೀನಿ ಅನಂತ ಗೋದಾನದ ಫಲ ಕೊಡ್ತಾನೆ, ಆ ಅರ್ಥ ಅಲ್ಲ. ಹಾಗೆ ಅರ್ಥ ಮಾಡ್ಕೊಳ್ಬಾರ್ದು. ಮತ್ತೇನು ಅರ್ಥ ಮಾಡ್ಕೊಳ್ಬೇಕು? ದಾಸರಂತಾರೆ, ದೇವರಿಗೆ ಎಳ್ಳಷ್ಟು ಕೊಟ್ಟರೂ ಕೂಡ ತೃಪ್ತನಹುದು. ಭಗವಂತ ತೃಪ್ತನಾಗ್ತಾನೆ. ದೇವರಿಗೆ ನೀವು ಕೊಡುವ ಪದಾರ್ಥಕ್ಕಿಂತಲೂ ಕೊಡುವ ಹಿನ್ನೆಲೆಯ ಒಳಗಿರುವ ಭಕ್ತಿಯ ಭಾವ ಮುಖ್ಯ. ನಿಮ್ಮಲ್ಲಿ ಒಳ್ಳೆ ಭಾವನೆ ಇಲ್ಲ. ಯಾವುದು ಒಳ್ಳೆ ಭಾವನೆ? ಭಗವಂತ ಪ್ರೀತನಾಗಲಿ ಎನ್ನುವ ಭಾವನೆ ಇಲ್ಲದೆ ಮಾಡಿದ ದಾನ ಅಲ್ವಾ. ದಾಸರಾಯರು ಹೇಳ್ತಾರೆ, ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯಕರ್ಮವ ಮಾಡಿದರೂ ಸರಿ ಪುಣ್ಯಕರ್ಮ ಎನಿಸುವವು ಸಂದೇಹವಿನಿತಿಲ್ಲ. ನಿನ್ನ ನೆನೆಯದೆ ಮಾಡಿದ ದಾನ ಜಪ ತಪ ಇವ್ಯಾವು ಆ ಭಗವಂತ ಸ್ವೀಕಾರ ಮಾಡೋಲ್ಲ. ಅಲ್ಲ, ಹೇಳುವಾಗ ಇಷ್ಟು ಹೇಳಿದ್ದಾರೆ, ನನ್ನ ಹತ್ರ ಕೊಡ್ಲಿಕ್ಕೆ ಅಷ್ಟು ಇಲ್ಲಲ್ಲ ದೇವರೇ, ನಾನೇ ಬಡವಳು, ಒಪ್ಪತ್ತು ಊಟಕ್ಕಿಲ್ಲ, ಒಪ್ಪತ್ತು ಅನ್ನಕ್ಕಿಲ್ಲ, ಮನೆ ಇಲ್ಲ, ಒದ್ದಾಡ್ತಾ ಇದ್ದೇನೆ, ನಾನೇನು ದಾನ ಮಾಡಲಿ ಅಂತ ಅಂದ್ಕೊಳ್ಬೇಡಿ. ನಿಮಗೇನು ದೇವರ ಶಕ್ತಿ ಕೊಟ್ಟಿದ್ದಾನೋ ಅದನ್ನೇ ಗೋದಾನ ಮಾಡ್ತಾ ಇದ್ದೇನೆ ಸ್ವಾಮಿ, ನನ್ನನ್ನು ಉದ್ಧಾರ ಮಾಡು ಅಂತ ನಿಜವಾಗಿ ಪ್ರಾರ್ಥನೆ ಮಾಡಿದರೆ, ಬಂಗಾರದ ಕೋಡ್ ಹಾಕಿ, ಬೆಳ್ಳಿ ಗೆಜ್ಜೆ ಹಾಕಿ, ರೇಷ್ಮೆ ವಸ್ತ್ರ ಹಾಕಿ, ಲಕ್ಷಾಂತರ ರೂಪಾಯಿ ಗೋವು ತಂದು ಷಡಂಗ ಅಧ್ಯಯನ ಮಾಡಿದ ಸದಾಚಾರ ಸಂಪನ್ನನಾದ ಬ್ರಾಹ್ಮಣನಿಗೆ ದಾನ ಮಾಡಿ, ಅವನ ಆ ಗೋದಾನ ತಗೊಂಡು ಅದರೊಳಗೆ ಆಕಳ ಹಾಲು ಹಿಂಡಿ ಅದನ್ನು ಅಭಿಷೇಕ ಮಾಡಿ ಮಕ್ಕಳು ಮೊಮ್ಮಕ್ಕಳಿಗೆ ಕೊಟ್ಟು ಕೃಷ್ಣ ನೀ ಪ್ರೀತನಾಗು ಅಂದ್ರೆ ಏನು ಫಲ ಬರಬೇಕು ಅದು ನಿಮಗೆ ಬರುತ್ತೆ. ದೇವರು ಕೊಡುವ ಫಲದಲ್ಲಿ ವ್ಯತ್ಯಾಸ ಮಾಡೋಲ್ಲ. ನೀವು ನಿಮ್ಮ ಆತ್ಮವಿತ್ತಾನುಸಾರೇಣ, ಅದಕ್ಕೆ ಯಥಾಶಕ್ತಿ ಅಂತ. ನಿಮ್ಮ ಶಕ್ತಿ ಏನು ಅಂತ ನಿಮಗೆ ಗೊತ್ತಿದೆ,
ನಿಮಗಿಂತೂ ಚೆನ್ನಾಗಿ ದೇವ್ರಿಗೆ ಗೊತ್ತಿದೆ. ಮನದೊಳಗೆ ತಾನಿಪ್ಪ ಅವನಿಗೆ ಗೊತ್ತಿದೆ ಯಾರ ಕೈಯಿಂದ ಎಷ್ಟು ಮಾಡಿಸ್ಬೇಕು. ಅಲ್ಪೇನ ಪಹಿ ವಿತ್ತೇನ ಸ್ವಹಸ್ತೇನ ಆತ್ಮನೇ ಕೃತಂ ತದಕ್ಷಯಂ ಭವೇದ್ದಾನಂ ತತ್ಕಾಲಂ ಚೋಪತಿಷ್ಠತಿ. ಎಷ್ಟು ಚೆನ್ನಾಗಿದೆ ಮಾತುಗಳು. ಇದೆಲ್ಲ ನಮಗೆ ನಮ್ಮ ಜೀವನದಲ್ಲಿ ನಮಗೊಂದು ಉತ್ಸಾಹವನ್ನು, ಸದ್ಧರ್ಮವನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡುವ ಮಾತುಗಳು. ನೋಡಿ, ವೇದವ್ಯಾಸದೇವರು ಹೇಳ್ತಾರೆ, ಅಲ್ಪೇನ ಪಹಿ ವಿತ್ತೇನ, ನಿನ್ನದು ಸ್ವಲ್ಪ ಇದೆಯಾ ದುಡ್ಡು ಸಾಕು, ತುಂಬ ಬೇಡಪ್ಪ, ಆದರೆ ನಿಂದು ಎಷ್ಟಿದೆಯೋ ಅಷ್ಟರೊಳಗೆ ಸ್ವಹಸ್ತೇನ ನಿನ್ನ ಕೈಯಿಂದ ಮಾಡು. ಆಚಾರ್ಯ ನಮ್ಗೆ ಅದೆಲ್ಲ ಆಗಲ್ಲ, ಮಗ ದೊಡ್ಡ ಕೆಲಸದಲ್ಲಿದ್ದಾನೆ ಮುಂದೆ ಮಾಡ್ತಾನೆ ಅವನು. ಮಗ ದೊಡ್ಡ ಕೆಲಸದಲ್ಲಿದ್ದರು, ಅವನು ದೊಡ್ಡ ಹಸು ತಂದು ಮಾಡಿದ್ರು, ನೀನು ನಿನ್ನ ಕೈಯಲ್ಲಿ 10 ರೂಪಾಯಿ ಎತ್ತು ಹಾಕೋದಿಲ್ಲ ಗೋದಾನ ಅಂತ, ಅದಕ್ಕೆ ಈಕ್ವಲ್ ಆಗೋಲ್ಲ. ನೀನು ಶ್ರಮಪಟ್ಟು ಸಂಪಾದನೆ ಮಾಡಿದ್ದಿದೆಯಲ್ಲ ಧನ, ಅದು ಸಾಧನವಾಗಿ ಕನ್ವರ್ಟ್ ಆಗುತ್ತೆ. ಸಾಧನವಾಗಿ ಯಾವ ಧನ ಪರಿವರ್ತನೆಗೊಳ್ಳುತ್ತೆ ಅಂದರೆ ನೀನು ಶ್ರಮಪಟ್ಟು ಸಂಪಾದನೆ ಮಾಡಿದ್ದು. ಇನ್ಯಾರ್ದೋ ಶ್ರಮ ನಿನಗದು ಸಾಧನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಪೇನಾಪಿ ಹಿ ವಿತ್ತೇನ ಸ್ವಹಸ್ತೇನ, ತನ್ನ ಕೈಯಿಂದ ಆತ್ಮನೇ ತಾನು ದಾನ ಮಾಡಬೇಕು. ಕೆಲವರು ದಾನ ಕೊಡುವ ಪ್ರಸಂಗ ಇದ್ದರೂ ಅವ್ರಿವ್ರ ಕೈಲಿ ಕೊಡಿಸ್ಬಿಡ್ತಾರೆ. ಹಂಗೆ ಕೊಡಬಾರ್ದು, ನೀವೇ ಕೊಡಿ. ನೀವು ಎಲ್ಲರ ಹತ್ರ ಕಲೆಕ್ಟ್ ಮಾಡಿದರೆ ನೀವು ಕೊಡೋಕ್ಕೆ ಹೋಗಬೇಡಿ, ಯಾರ ಕೈಲಾರ ಕೊಡಿಸಿ. ನೀವೇ ಹಗಲು ರಾತ್ರಿ ದುಡಿದಿದ್ರೆ ಧೈರ್ಯವಾಗಿ ನೀವೇ ಕೈ ಎತ್ತು ಕೊಡಿ, ಯಾಕೆ ಹೆದರ್ತೀರಿ? ನೀವೇ ಕೈ ಎತ್ತು ಕೊಡ್ಬೇಕು, ಅದು ಭಾಳ ಶ್ರೇಷ್ಠ. ನೀವು ಊರವ್ರ ಹತ್ರ ಎಲ್ಲ ಕಲೆಕ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ಕೊಡೋ ಬದಲು 1 ರೂಪಾಯಿ ನಿಮ್ಮ ಸ್ವಂತದ್ದಿದ್ದರೆ ಕೊಡಿ. ಯಾರು 4 ಜನ ಕೊಟ್ಟಿದ್ದರೆ ಮಾತ್ರ ನಂದಲ್ಲ ಅನ್ನುವ ಭಾವನೆಯಿಂದ ತುಂಬಿ ಕೊಡಿ, ಇನ್ನೊಬ್ಬರ ಕೈಲಿ ಕೊಡಿಸಿ, ನಡೆಯುತ್ತೆ. ಕೆಲವರಿಗೆ ನಾವು ಕೊಟ್ಟರೆ ಬರುತ್ತೋ, ಬೇರೆಯವ್ರ ಕೈ ಕೊಟ್ಟರೆ ಬರುತ್ತೋ, ಹೀಗೆಲ್ಲ ಇಲ್ಲೇ ಕೊಡೋರು ಯಾರೇ ಕೊಡಲಿರಿ, ದೇವ್ರಿಗೆ ಗೊತ್ತು. ಯಾಕಂದರೆ ರಾಜಸೂಯಾಗ ಮಾಡಿದಾಗ ಹಸೆ ಮೇಲೆ ಕೂತು ಪ್ರೆಸೆಂಟೇಷನ್ ತೊಗೊಂಡವನು ಧರ್ಮರಾಜ. ಆದರೆ ಅದಕ್ಕೆ ಬೇಕಾದ ದುಡ್ಡು ಗಿಡ್ಡು ಎಲ್ಲ ತಂದವನು ಯಾರು? ಭೀಮಸೇನ ದೇವ್. ಈಗ ಮೇಲೆ ಕೂತ್ಕೊಂಡು ಫೋಟೋ ಗಿಟ್ಟೋ ಕೊಟ್ಟವ್ರು ಯಾರು? ಧರ್ಮರಾಜ. ಅದು ಕೃಷ್ಣಂಗೆ ಗೊತ್ತು ಯಾರಿಗೆ ಪುಣ್ಯ ಎಷ್ಟು ಕೊಡಬೇಕು ಅಂತ. 100% ಭೀಮಸೇನ ದೇವರು. ಅದರಿಂದ ನಮ್ಮದು ಸ್ವಾರ್ಜಿತ ಏನಿದೆ ಅದರಿಂದ ಮಾಡ್ತಕ್ಕಂಥದ್ದು ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಗೃಹೀತದಾನ ಪಾಥೇಯ ಸುಕಮ್ಯಾತಿ ಮಹಾಧ್ವನಿ ಅನ್ಯತಾ ಕ್ಲಿಶ್ಯತೆ ಜಂತು ಪಾಥೇಯ ರಹಿತ ಪಥಿ. ಎಷ್ಟು ಚೆನ್ನಾಗಿದೆ ನೋಡಿ. ಗೃಹೀತದಾನ ಪಾಥೇಯ. ಪಾಥೇಯ ಅಂದರೆ ಬುತ್ತಿ, ಕ್ಯಾರಿಯರ್. ಎಲ್ಲಿಯಾದರೂ ದೂರದ ಊರು, ಸುಮ್ಮನೆ ನಿಮಗೆ ಅರ್ಜೆಂಟಿಗೆ ನೆನಪು ಬರಲಿ ಅಂತ ಹೇಳ್ತೇನೆ, 10 ದಿನದ ಯಾತ್ರೆ ಅಂದರೆ ಎಷ್ಟು ಲಗೇಜ್ ತೊಗೊಳ್ತೀರಿ, ಎಷ್ಟು ಉಂಡೆ ತೊಗೊಳ್ತೀರಿ, ಎಷ್ಟು ಅವಲಕ್ಕಿ ತೊಗೊಳ್ತೀರಿ. ಏಕಾದಶಿ ಅಂತೂ ಎಲ್ಲ ನೆನಪಿಗೆ ಬಂದುಬಿಡುತ್ತಪ್ಪ. ಎಷ್ಟು ತೊಗೊಂಡೋಗ್ತೀರಿ. ಅವ್ರಿಗೆ ಆರಾಮ್, ಎಲ್ಲಿ ತಿಂಡಿ ಬಂದರೆ ಬರಲಿ, ಕಾಫಿ ಬಂದರೆ ಬರಲಿ, ಬಿಟ್ಟರೆ ಮೆಲ್ಲಗೆ ಒಂದೊಂದೇ ಬಾಯಿಗೆ ಹಾಕ್ಕೊಂಡಿರ್ಬೋದು ಆರಾಮ. ನಿಮ್ಮ ಪ್ರಾಬ್ಲಮ್ ಆಗುತ್ತಾ? ಏನೂ ತಂದಿರಲ್ಲ. ಅವ್ರು ಕೂಡ ಉಪ್ಪಿಟ್ಟಿಗೆ ಕಾಯ್ತಾ ಇರಬೇಕು. ಸೇಮ್ 2 ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು. ಇವ್ರಂಗಲ್ಲ, ಒಂದೊಂದೇ ಡಿಫ್ರೆಂಟು. ಎಷ್ಟು ಚೆನ್ನಾಗಾಯಿತು ಅಂತೀರಿ ಯಾತ್ರೆ ಅಂತಾರೆ. ಪಕ್ಕದವ್ರು ಏನು ಸುಡುಗಾಡು ಯಾತ್ರೆ ರೀ, ಸಾಕಾಗೋಯ್ತು ಉಪ್ಪಿಟ್ಟು ತಿಂದು ಸತ್ವಿ ಅಂತಾರೆ. ಅಲ್ಲ, ನಿಮಗೆ ಇಷ್ಟು ದೂರದ ದಾರಿಗೆ ಡಿಫ್ರೆಂಟ್ ಮಾಡ್ಕೊಳ್ಳಿಕ್ಕೆ ಗೊತ್ತಿದೆ, ಕ್ಯಾರಿಯರ್ ತೊಗೊಂಡೋಗ್ಲಿಕ್ಕೆ ಗೊತ್ತಿದೆ. 86,000 ಜನ ಯೋಜನಾ ದೂರ ಅಂತ ಹೇಳ್ತಿದ್ರು ಆಚಾರ್ಯರು. ಏನು ಇಟ್ಕೊಂಬಂದಿದ್ದೀರಿ ಬುತ್ತಿ ಕೇಳ್ತಾರೆ. ಗೃಹೀತ ದಾನ ಪಾತೇಯ. ದಾನವೇ ಪರಲೋಕದ ಬುತ್ತಿ. ಗೃಹೀತ ದಾನ ಪಾತೇಯ ಸುಖಂ ಯಾತಿ ಮಹಾಧ್ವನಿ. ಅಧ್ವನಿ ಅಂದರೆ ದಾರಿ. ದೊಡ್ಡ ದಾರಿಯಲ್ಲಿ ಸುಖವಾಗಿ ಹೋಗಬೇಕು ಅಂದರೆ ದಾನದ ಬುತ್ತಿ ಕಟ್ಕೊಳ್ಬೇಕು. ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ. ಸಂಪತ್ತಿರುವಾಗ ನೀವು ದಾನವನ್ನು ಮಾಡಿ ನೀವು ಪಾಥೇಯವನ್ನು ಕಟ್ಕೊಳ್ಬೇಕು. ಅನ್ಯಥಾ ಹಾಗೆ ಮಾಡಲಿಲ್ಲ ಅಂದರೆ ಕ್ಲಿಶ್ಯತೆ ಜಂತು ಪಾಥೇಯ ರಹಿತ ಪಥಿ.
ಏನು ತೊಗೊಂಡು ಹೋಗದೆ ಇದ್ದವನು ತೀರ್ಥಯಾತ್ರೆಯಲ್ಲಿ ಹೇಗೆ ಒದ್ದಾಡ್ತಾನೋ, ಕೆಲವರು 2 ಮಡಪಂಚೆ ತಂದುಬಿಟ್ಟಿರ್ತಾರೆ. ಒಂದು ಮಡಪಂಚೆ ಒಣಗಿ ಹಾಕ್ತಾರೆ, ಒಂದು ಉಟ್ಕೊಂಡಿರ್ತಾರೆ. ಒಣಗಿದೆಯಾ ಅಂತ ಬಂದು ನೋಡ್ತಾರೆ, ಪಂಚೆ ಒಣಗೋದೇನು, ಪಂಚೆನೇ ಇರಲ್ಲ. ಮಾರನೇ ದಿನದ ಒಂದು ಪಂಚ ಕೊಡ್ತೀರಾ, ಒಂದು ಪಂಚ ಆ ಪಕ್ಕದೊಂದು ಹಾಗೆ ಆಗ್ಬಿಡುತ್ತೆ. ಅವನು ಅಯ್ಯೋ ನಿಮ್ದಿಚ್ಕೊಂಡು ಒರೆಸ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಅವನು ಇಲ್ಲ ಇವನು, ಇಬ್ಬರು ಶ್ರವಣ ಬೆಳಗೊಳ, ಇಂದಿರಾ ರಮಣ ಗೋವಿಂದ ಗೋವಿಂದ. ಏನು ಮಾಡಬೇಕು ಅಲ್ವಾ? ಗೊತ್ತಿರುತ್ತೋ ಇಲ್ವೋ 2 ಎಕ್ಸ್ಟ್ರಾ ತೊಗೊಂಡೋಗ್ಬೇಕು, ಏನೂ ತರಲ್ಲ. ಕೆಲವು ರಾಚವನ ಪಾತ್ರೆ, ಒಂದೇ ಪಾತ್ರೆ ಪಕ್ಕದೊಂದು 2 ಉದ್ಧರಣೆ, ಇವನು ಅದರೊಳಗೆ ತುಂಬ್ಕೋತಾನೆ ಅವನು. ತುಂಬ ಅವ್ಯವಸ್ಥೆ ಅವೆಲ್ಲ. ಯಾತ್ರೆಗೆ ಹೋದಾಗ ಭಾಳ ಅನುಭವಕ್ಕೆ ಬರುತ್ತೆ. ನೀವು ಮನೇಲೇ ಕೂತಿದ್ರೆ ಮನೇಲಿ ಎಲ್ಲ ಇರುತ್ತೆ, ಏನು ಗೊತ್ತಾಗಲ್ಲ ರೀ. ಆಗಾಗ ಮನೆ ಬಿಟ್ಟು ಹೋಗ್ತಾ ಇರಬೇಕು, ಎಲ್ಲ ಸ್ಕೇರ್ಸಿಟಿ ಹೊಡಿತಾ ಇರಬೇಕು, ಒಂದು ಇರಬಾರ್ದು. ಆವಾಗ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಪಾಥೇಯ ಕಟ್ಕೊಳ್ಬೇಕು, ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಕೆಲವರು 30 ದಿನದ ಯಾತ್ರೆಗೆ ಹೋಗಬೇಕು ಅಂದರೆ 2 ತಿಂಗಳು ಮುಂಚೆನೇ ಮೂಲೆಯಲ್ಲಿ ಒಂದು ಡ್ರಮ್ ಇಟ್ಬಿಟ್ಟಿರ್ತಾರೆ. ಏನೇನು ಬೇಕು ಅನ್ಸುತ್ತೆ ಎಲ್ಲ ಹಾಕಿ ಕಡೆಗೆಲ್ಲ ಹೋಲ್ಡ್ ಆಲ್ ಮಾಡ್ಕೊಂಡು ಬರ್ತಾರೆ. ಹೋಲ್ಡ್ ಆಲ್ ಅಂದರೆ ಅದಕ್ಕೆ ಕರೆಯೋದು. ಯಾವುದನ್ನು ಬಿಟ್ಟು ಹೋಗಬೇಡಿ, ಮರಿಬೇಡಿ, ಎಲ್ಲವನ್ನು ಹೋಲ್ಡ್ ಮಾಡಿದ್ರೆ ಆಲ್, ಎಲ್ಲವನ್ನು ಹೋಲ್ಡ್ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಹೋಗ್ಬೋದು, ಇಲ್ಲದೇ ಇಲ್ಲ ಅಂತ. ಅದರಿಂದ ಏನು ತಾರದ ವ್ಯಕ್ತಿ, ಒಂದೂ ಇಲ್ಲದ ವ್ಯಕ್ತಿ ದಾರಿಯಲ್ಲಿ ಕಷ್ಟಪಡುವಂತಾಗತ್ತೆ. ಹಾಗಾಗಬಾರ್ದು ಅಂತಾದರೆ ದಾನದ ಪಾಥೇಯವನ್ನು ಕಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ಯಾರು ನಮಗೆ ಆಮೇಲೆ ಕಳಿಸಿದ್ರೆ ಆಗಲ್ವಾ ಆಚಾರ್ಯ? ನೋಡಿ, ನಾವು ಹೋಗಿರ್ತೀವಿ, ಅರ್ಧ ದಾರಿಗೆ ಹೋದ್ಮೇಲೆ ಯಾರು ಇಲ್ಲಿಂದ ಪೋಸ್ಟ್ ಗಿಸ್ಟ್ ಮಾಡಿದ್ರೆ ಬರುತ್ತಾ ಅಂತಂದರೆ ಹಾಗೆಲ್ಲ ಬರಲ್ಲ, ಪೋಸ್ಟು ಮಾಡಲಿಕ್ಕಾಗಲ್ಲ. ಯಾಕೆ ಅಂತ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.